समान सब में एक प्राण, सब में एक प्राण, त्यज के अभिमान, त्यज के अभिमान, हरि गान गाओ, हरि गान गाओ, हरि नाम प्यारा, हरि नाम प्यारा, सबका सहारा, सबका सहारा, हरि नाम जप के, हरि नाम जप के, सुख शांति पाओ, सुख शांति पाओ, सब है समान, सब में एक प्राण, त्यज के अभिमान, हरि गान गाओ, हरि नाम प्यारा, सबका सहारा, हरि नाम जप के, सुख शांति पाओ, हरि नाम जप के, सुख शांति पाओ, हरि नाम जप के, सुख शांति पाओ, हरि नाम जप के, सुख शांति पाओ। ಎಲ್ಲರಿಗೂ ನಮಸ್ಕಾರಗಳು. ಓಂ ಮಾತೃದೇವೋಭವ, ಓಂ ಪಿತೃದೇವೋಭವ, ಓಂ ಆಚಾರ್ಯ ಗುರು ಅಮರ ದೇವೋಭವ. ನಮ್ಮೆಲ್ಲರ ಪರವಾಗಿ ಎಲ್ಲ ಋಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಸಪ್ತ ಋಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಅತ್ರಿ ಮಹರ್ಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಸತೀಶ್ ಅಣ್ಣನವರಿಗೆ ನಮಸ್ಕಾರಗಳು. ಅಣ್ಣ, ವಿ ಆಲ್ ವೆಲ್ಕಮ್ ಯು ಫಾರ್ ಟುಡೇ ಸತ್ಸಂಗ. ನಮಸ್ಕಾರ ಎಲ್ಲರಿಗೂ. ಪ್ರವೀಣ್, ಶುರು ಮಾಡಿ. ಧನ್ಯವಾದಗಳು ಅಣ್ಣ. ಎಲ್ಲರಿಗೂ ತಿಳಿದಿರುವ ಹಾಗೆ 3 ರೀತಿಯಲ್ಲಿ ನಾವು ಪ್ರಶ್ನೆಗಳನ್ನು ಕೇಳಬಹುದು. ಜೂಮ್ನಲ್ಲಿರುವ ಹ್ಯಾಂಡ್ ರೈಸ್ ಆಪ್ಷನ್ ಅನ್ನು ಉಪಯೋಗಿಸಬಹುದು, ಅಥವಾ ವಿಡಿಯೋನ ಆನ್ ಮಾಡಿ ಹ್ಯಾಂಡ್ ರೈಸ್ ಮಾಡಬಹುದು. ಅನ್ಮ್ಯೂಟ್ ರಿಕ್ವೆಸ್ಟ್ ಅನ್ನು ಕಳಿಸಲಾಗುವುದು. ಅನ್ಮ್ಯೂಟ್ ಮಾಡಿ ಪ್ರಶ್ನೆಯನ್ನು ಕೇಳಬಹುದು, ಅಥವಾ ನೀವು ಟೈಪ್ ಮಾಡಿ ಕಳಿಸಿದರೂ ಅಣ್ಣನವರಿಗೆ ಪ್ರಶ್ನೆಯನ್ನು ಓದಿ ಕೇಳಲಾಗುವುದು. ಧನ್ಯವಾದಗಳು. ಅಣ್ಣ, ವಿಲ್ ಟೇಕ್ ಸಮ್ ಕ್ವೆಶ್ಚನ್ ಫ್ರಮ್ ಯೂಟ್ಯೂಬ್. ಅಣ್ಣ ತಗೊಳ್ಳಿ. ಅಣ್ಣ, ಒಬ್ಬರು ಅಣ್ಣ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಅಮರ ಗುರುಗಳು ನವನಾಥ, ಮಚ್ಚೇಂದ್ರನಾಥ ಮತ್ತು ಗೋರಕ್ಷನಾಥರ ಬಗ್ಗೆ ಏನಾದರೂ ಹೇಳಿದ್ದಾರಾ ಅಂತ ಕೇಳ್ತಾರ. ಇಲ್ಲ, ಏನು ಹೇಳಿಲ್ಲಪ್ಪ ಅವರು. ನಾವು ಅವ್ರ ಹತ್ರ ಮಾತಾಡುವಾಗ ಯಾವತ್ತೂ ಆ ಟಾಪಿಕ್ ಬಂದಿಲ್ಲ. ಧನ್ಯವಾದಗಳು. ಇನ್ನೊಂದು ಪ್ರಶ್ನೆ ಅಣ್ಣ ಫ್ರಮ್ ಯೂಟ್ಯೂಬ್ ಅಣ್ಣ. ನಮಸ್ತೆ ಸತೀಶ್ ಅಣ್ಣ, ಹೌ ಟು ಸರೆಂಡರ್ ಅನ್ಕಂಡೀಷನಲಿ, ಆ್ಯಂಡ್ ಯು ಮೆನ್ಷನ್ಡ್ ಹೃದಯಪೂರ್ವಕವಾಗಿ.
ದಯವಿಟ್ಟು ಹೇಗೆ ಇದನ್ನು ಮಾಡುವುದು ಅಂತ ತಿಳಿಸಿ ಅಂತ ಕೇಳ್ತಿದ್ದಾರೆ. There are so many examples. Take Purandaradasa, take Namadev, take Jayadeva, and take Bhakta Kumbara, take Prahalada, take Meera, take Radhe, the gopis. Like this, we can go on telling. There is no end for this. Let them read the charitra of these great devotees, how they have surrendered to the Lord with their bhakti, shraddha, ekagrata. Then they will know the method how they can also follow them. ಧನ್ಯವಾದಗಳು. ಏನಿಲ್ಲ, ಆವಾಗಲೇ ನಾನು ಯಾವಾಗ್ಲೂ ಹೇಳ್ತೀನಿ, ಒಂದು ಸಿಂಪಲ್ ಕ್ಲೋ. ಏನೇ ಮಾಡಿ ನೀವು ಮನಸ ವಾಚ ಕಾಯ, ಬಾಡಿ, ಮೈಂಡ್ ಅಂಡ್ ಇಂಟೆಲೆಕ್ಟ್, ಎನಿ ಆಕ್ಷನ್ ಯು ಡೂ, either physically or mentally, say Sri Krishna Arpanamastu and do. This is the simple method, a clue which has been given to you people. You please follow that. You will, as you continue this sincerely from your hridaya, you will one day unconditionally surrender and you will become one of the great devotees to the Lord. ಧನ್ಯವಾದಗಳು ಅಣ್ಣ. ಒಬ್ರು ಅಣ್ಣ ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ. ನಮಸ್ತೆ ಸತೀಶ್ ಅಣ್ಣ, ನಮ್ಮ ಹಸ್ಬೆಂಡ್ ಅವರ ಅಕ್ಕ ವೆನ್ಸಡೆ ತೀರು ಹೋಗಿದ್ದಾರೆ. ಅದರಿಂದ ನಾವು ಸಪ್ತರ್ಷಿ ಮೆಡಿಟೇಷನ್ ಅನ್ನು ಮಾಡಬಹುದಾ ಅಣ್ಣ? ಪ್ಲೀಸ್ ತಿಳಿಸಿ ಅಂತ ಕೇಳ್ತಿದಾರಣ. ಹಸ್ಬೆಂಡ್ ಅವ್ರ ಅಕ್ಕ ಅಂದ್ರೆ ಅವರು ಬ್ಲಡ್ ರಿಲೇಷನ್. ಹಸ್ಬೆಂಡ್ ಅವರು ಅಕ್ಕನ? ಅಕ್ಕ, ಹಾ, ಇವ್ರು ಬಂದು ಒಬ್ಬರು ಅಕ್ಕ ಕೇಳ್ತಿರೋದಣ್ಣ, ಅವ್ರ ಹಸ್ಬೆಂಡ್ ಅಕ್ಕ ಅಂತ. ಅದು ಬಂದು 11 ದಿವಸ ಸೂತಕ ಆಗ್ತಿದ್ದಪ್ಪ. ಆ ಸೂತಕ ಆದ್ಮೇಲೆ ಅವರು ಸಪ್ತಋಷಿ ಮಾರ್ಗ ಪ್ರಾಕ್ಟೀಸ್ ಮಾಡ್ಲಿ, ಧ್ಯಾನ. ಅಷ್ಟ ತನಕ ಗುರು ಅಮರ ಅವ್ರದ್ದು ಅಮರ ಧ್ಯಾನವನ್ನು ಮಾಡಿ, ಏನ್ ತೊಂದ್ರೆ ಇಲ್ಲ. ಇನ್ನೊಂದು ಫಸ್ಟ್ ಚಾಟ್ ಕೇಳಿದ್ರಲ್ಲ, ಅದ್ರಲ್ಲಿ ಮುಖ್ಯವಾಗಿ ಏನ್ ಮಾಡ್ಬೇಕಂದ್ರೆ, ನಾನು ಅನ್ನೋದು ಇರಬಾರ್ದು, ನಂದು ಅನ್ನೋದು ಇರಬಾರ್ದಪ್ಪ. ಇದೆರಡು ಅವ್ರು ಫಾಲೋ ಮಾಡಿದ್ರೆ then they will get that state of unconditional surrenderness. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಅವರು ಅಕ್ಕ ಅಲ್ಲ ಅಂತಣ್ಣ, ಅಕ್ಕ ಅಲ್ಲ, ಅಕ್ಕನ ಹಸ್ಬೆಂಡ್ ಅಂತಣ್ಣ. ನನ್ನ ಹಸ್ಬೆಂಡ್ ಅಂದ್ರೆ ಅವನು ಅವ್ರಿಗೆ ಸೂತಕ ಬರ್ತದಪ್ಪ. ಸರಿ ಅಣ್ಣ. ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ, ಓಶೋ ಅವ್ರ ಬಗ್ಗೆ ಏನಾದ್ರು ಹೇಳಿ ಅಂತ ಕೇಳ್ತಿದಾರಣ್ಣ. Osho is a very great spiritual personality. He is a very good orator. Our books ಓದಿ, it's a beautiful language he has got. Unfortunately, people have misunderstood his principle and his way of spirituality. ಅರ್ಥ ಆಯ್ತಾ? ಸೊ ಅದು ನಾಳೆ ಮನೋತಿಗೆ ಬರ್ಲಿ, ಅವರು ಯಾರು ಕೇಳ್ತಾರೋ ಅಲ್ಲಿ ಅವ್ರಿಗೆ ಆನ್ಸರ್ ಮಾಡ್ಬೋದಪ್ಪ. ಸರಿ ಅಣ್ಣ, ಧನ್ಯವಾದಗಳು. ಕೆಲವು ಸೆನ್ಸಿಟಿವ್ ಇಶ್ಯೂಸ್ ವಿ ಕೆನಾಟ್ ಆನ್ಸರ್ ಇನ್ ದ ಸೋಷಿಯಲ್ ಪ್ಲಾಟ್ಫಾರ್ಮ್. ಸರಿ ಅಣ್ಣ, ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಜಯಲಕ್ಷ್ಮಿ ಅಕ್ಕ ಮಾತಾಡಿ ಅಕ್ಕ. ನಮಸ್ಕಾರ ಅಮ್ಮ. ಚೆನ್ನಾಗಿದ್ದೀರಣ್ಣ? ಎಲ್ಲ ನಿಮ್ಮ ಆಶೀರ್ವಾದ. ನಮ್ದು ಆಶೀರ್ವಾದ ಏನಿಲ್ಲ ಅಣ್ಣ, ಅವರವರ ಆಶೀರ್ವಾದ. ಅಣ್ಣ, ಹೇಳಿ. ನಾವು ಬಾವಿ ಹತ್ರ ಹೋಗಿದ್ವಲ್ಲ ಗಂಗಾ ಮಾತೆ ನೋಡಕ್ಕೆ, ಅಲ್ಲಿ ಗಂಗಾ ಮಾತೆ ಹೊಟ್ಟೆ ಹತ್ರ ಒಂದು ಕುಂಭ ಇಟ್ಕೊಂಡಿದ್ರು. ಹೌದು. ಪ್ರವಾಹದಲ್ಲಿ ಅದೇನು ಅಂತ ತಿಳ್ಕೊಬೋದ? ಇಲ್ಲ, ಕುಂಭ ಅಂದ್ರೆ ಅದಕ್ಕೊಂದು ದೊಡ್ಡ ಕಥೆ ಇದೆ ಅದು. ನೀವು ಅಮರವಾಣಿಯಲ್ಲಿ ನೋಡಿ,
ಅದ್ರಲ್ಲಿ ಕುಂಭದ ಒಂದು ಹಾ ಕತೆ ಬರ್ತದೆ. ಅದು ಅಮೃತ ಕುಂಭ, ಹಾ ಅದು ಪರಬ್ರಹ್ಮ ಎನರ್ಜಿ ಹಾ ಇರೋದು ಹಾ ಅದು. ಹಾ ಹ್ಮ್ ಹ್ಮ್ ಮೊದಲು ಹ್ಮ್ ಸ್ಟಾರ್ಟಿಂಗ್ ನಲ್ಲಿ ಗುರು ಅಮರ ಅವರು ಋಷಿಗಳ ಸೇರಿ ಆ ಗಂಗೆ ಮಾತೆ ವಿತ್ ಕುಂಭವನ್ನು ಅಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡಿದ್ದಾರೆ. ಫ್ಯೂಚರ್ ನಲ್ಲಿ ಅವ್ರು ಓಕೆ. ಹೇಳಿದ್ದಾರೆ, ಯಾವಾಗ ಹ್ಮ್ ನೀರು ಬಂದು ಆ ಬಾವಿನಿಂದ ಅವ್ರ ಪಾದಕ್ಕೆ ಅಂಟಿಸ್ತದೋ ಆವಾಗ ಆಕ್ಚುಲ್ ಪ್ರಳಯ ಶುರು ಆಗ್ತದೆ. ಇವಾಗ ಓಕೆ ನಡೀತಾ ಇರೋದು ಇಟ್ಸ್ ಓನ್ಲಿ ಪ್ರಿಲ್ಯೂಡ್ ಟು ದ ಆಕ್ಚುಲ್ ಪ್ರಳಯ. ಓಕೆ ಓಕೆ. ಇವಾಗ ಓನ್ಲಿ ಏನು ಫಿಲ್ಮು ಆಗಕ್ ಮುಂಚೆ ಬಿಡ್ತಾರೆ, ಟೀಸರ್ ಟೀಸರ್ ತರ ನಡೀತಾ. ಟೀಸರ್ ಟ್ರೈಲರ್ ಅಂತಾರಲ್ಲ, ಆ ತರ ಇವಾಗ ನಡೀತಾ ಇರೋದು. ಓಕೆ. ಆಕ್ಚುಲ್ ಫಿಲಿಂ ಸೊ ಬಂದು ಇನ್ನು ಈ 26, 27, 28 ನಲ್ಲಿ ಆಕ್ಚುಲ್ ಫಿಲಿಂ ಶುರು ಆಗ್ತದೆ. ಓಕೆ. ಮತ್ತೊಂದು ಹ್ಮ್. ಪ್ರಶ್ನೆ. ನೀವು ಹೋದ ವಾರದಲ್ಲಿ ಮಾತು ಹೇಳಿದ್ರಿ, ಪೂಜೆಗಿಂತ ಯಾರೋ ಕೇಳಿದ್ರು ಪೂಜೆ ಮಾಡಕ್ ಆಗೋದಿಲ್ಲ, ಎಲ್ಲ ಮಲಗಿರ್ತಾರೆ, ಬೆಳಗ್ಗೆ ಟೈಮ್ ಆಗಲ್ಲ, ಹಂಗೆ ಹಿಂಗೆ, ನೀವು ಧ್ಯಾನ ಮಾಡಿದ್ರೆ ಪೂಜೆ ಮಾಡೋದು ಧ್ಯಾನಕ್ಕಿಂತ ಸಾರಿ ಧ್ಯಾನ ಮಾಡೋದು ಪೂಜೆಗಿಂತ ಒಳ್ಳೇದು ಮಾಡ್ಬೋದು ಅಂದ್ರು. ಅದ್ರ ಬಗ್ಗೆ ಸ್ವಲ್ಪ ಡೀಪ್ ಆಗಿ ತಿಳಿಸ್ಕೊಡಿ ಅಣ್ಣ. ಗುರು ಅಮರ ಅವರೇ ಹೇಳಿದಾರಮ್ಮ, ಧ್ಯಾನ ಇಸ್ ದ ಹೈಯೆಸ್ಟ್ ಫಾರ್ಮ್ ಆಫ್ ಪ್ರೇಯರ್ ಅಂತ. ದಟ್ ಈಸ್ ಮೆಡಿಟೇಷನ್ ಇಸ್ ದ ಹೈಯೆಸ್ಟ್ ಫಾರ್ಮ್ ಆಫ್ ಪ್ರೇಯರ್. ಅರ್ಥ ಅಂದ್ರೆ ಆಯ್ತಾ? ಹಾಗಾದ್ರೆ ಪೂಜೆ ಮಾಡೋದು ಬೇಡ ಅಂತ ಹೇಳ್ತಿದ್ದೀರಾ ಅಣ್ಣ? ಆ ತರ ನೀವ್ ಯಾಕೆ ಅರ್ಥ ಮಾಡ್ಕೊಳ್ತೀರಾ ನೀವು? ಅವ್ರು ಅದೇ. ಹೇಳಿದ ಕ್ವಶನ್ಗೆ ಎರಡು ಕೇಳಿದ್ರು, ವೆದರ್ ಪೂಜಾ ಆರ್ ಧ್ಯಾನ. ಹ್ಮ್ ಸೊ ಆಸ್ ಪರ್ ಗುರು ಅಮರ he has told very clearly, ಧ್ಯಾನ ಹ್ಮ್ ಇಸ್ ದ ಹೈಯೆಸ್ಟ್ ಫಾರ್ಮ್ ಆಫ್ ಪ್ರೇಯರ್. ಅರ್ಥ ಅಯ್ಯೋ. ಮಾಡ್ಕೊಳ್ಳಿ. ಹ್ಮ್ ಅದನ್ನ ನೀವು ಇಂಟರ್ಪ್ರಿಟ್ ಮಾಡಿ ನಿಮ್ಮ ಬುದ್ಧಿ ಯೂಸ್ ಮಾಡಿ ಈ ತರ ಎಲ್ಲ ಪ್ರಶ್ನೆಗಳು ಕೌಂಟರ್ ಕೇಳಿದ್ರೆ ನಿಮ್ಗೆ ಹ್ಮ್ ಕರೆಕ್ಟ್ ಆನ್ಸರ್ ಬರಲ್ಲ. ಹ್ಮ್ ಸರಿ ಅಣ್ಣ. ಅದು ನನ್ಗೆ ಹೆಂಗ್ ಅರ್ಥ ಮಾಡ್ಕೋಬೇಕು ಅಂತ ಗೊತ್ತಾಗ್ಲಿಲ್ಲ ಅಣ್ಣ, ಅದಕ್ಕೆ ಕೇಳಿದೆ ಅಷ್ಟು. ಅದೇ ನನಗೆ ಮುಖ್ಯಸ್ಥ ಬಂದು ಧ್ಯಾನಕ್ಕೆ ಕೊಡಿ, ಓಕೆ. ಸಿಂಪಲ್ ಇಟ್ ಇಸ್. ಪೂಜೆ ಮೋರ್ ಟೈಮ್. ಸಿಂಪಲ್ ಆಗಿ ಮಾಡ್ಕೊಡಿ. ಹಾ ಇನ್ 100% do 90% ಧ್ಯಾನ, ಹಾ 10% ಪೂಜಾ. ಓಕೆ ಅಣ್ಣ. ಓಕೆ. ಪೂಜಾ ಇಸ್ ಲೈಕ್ ಯು ಆರ್ ಗೆಟಿಂಗ್ ಇನ್ ಟು ಪ್ರೈಮರಿ ಸ್ಕೂಲ್, ಹ್ಮ್ ಆ ತರ. ಅಂಡ್ ಧ್ಯಾನ ಇಸ್ ಯು ಆರ್ ಗೋಯಿಂಗ್ ಟು ಪ್ರೈಮರಿ, ಇದು ಹೈಸ್ಕೂಲ್, ಮಿಡಲ್ ಸ್ಕೂಲ್, ಹೈಸ್ಕೂಲ್, ದೆನ್ ಗ್ರಾಜುಯೇಷನ್, ಆ ತರ. ಓಕೆ ಅಣ್ಣ. ಓಕೆ. ಹ್ಮ್. ತುಂಬಾ ಶ್ರೀಕೃಷ್ಣ. ನಾಳೆ ಬನ್ನಿ ಮಹಾಶಿವರಾತ್ರಿ ಹೊನ್ನವತಿಗೆ ಬಂದು ಶಿವನ್ಗೆ ಒಂದ್ ಬೆಲ್ಪತ್ರಿ ಹಾಕ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಹೋಗಿ. ಪ್ರಯತ್ನ ಮಾಡ್ತೀನಿ ಅಣ್ಣ. ಡೌಟ್ ಇದೆ ಬರೋದು, ನಾನ್ ಬರ್ಬೇಕು ಅಂತಾನೆ ಇದೆ, ಬಟ್ ಗೊತ್ತಿಲ್ಲ ಏನಾಗುತ್ತೆ ಅಂತ. ಆಯ್ತಮ್ಮ, ನಮಸ್ಕಾರ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು ಅಣ್ಣ. ಮಂಜುನಾಥ್ ರೆಡ್ಡಿ ಅಣ್ಣ ಮಾತಾಡಿ ಅಣ್ಣ. ಕೇಳಿಸಿದೆ ಸರ್? ಹೇಳಿ ಮಂಜುನಾಥ್ ರೆಡ್ಡಿ. ಸರ್ ನಮಸ್ಕಾರ. ನಮ್ ತಾಯಿಗೆ ಅನುಭವ ಆಗಿದೆ ಸರ್ ಮನೋವತಿಯಲ್ಲಿ. ಹೊರಗಡೆ ಧ್ಯಾನ ಮಾಡ್ಬೇಕಾದ್ರೆ ಒಬ್ಬರು ಬ್ಲೂ ಕಲರ್ ಕೋಟ್ ಹಾಕೊಂಡು ಹಿಂಗ್ ಬಲಗಡೆ ಬಂದು ಮತ್ತೆ ರಿಟರ್ನ್ ಹಂಗೆ ಹೋಗಿದ್ದಾರೆ ಸರ್. ಇದು ಯಾರು ಅಂತ ಗೊತ್ತಾಗ್ಬೋದಾ? ಅವರೇ ಗುರು ಅವರೇ ಬಂದು ಹೋಗಿರ್ತಾರೆ, ಅವ್ರಿಗೆ ದರ್ಶನ ಕೊಟ್ಟಿರ್ತಾರೆ. ಆಮೇಲೆ ಒಳಗಡೆ ಧ್ಯಾನ ಮಂದಿರದಲ್ಲಿ ಧ್ಯಾನ ಮಾಡ್ಬೇಕಾದ್ರೆ ವೈಬ್ರೇಷನ್ ಎಲ್ಲ ಬಂದು ಕಲರ್ ಇದಾಗಿದೆ ಸರ್ ಅವ್ರಿಗೆ. ಒಳ್ಳೆ ಅನುಭವ, ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್. ಆಮೇಲೆ ನೀವು ಜಲಕಂಠೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಂತ ಹೇಳಿದ್ರಲ್ಲ ಸರ್, ಅವಾಗಿಂದ ಅವ್ರಿಗೆ ಒಂದು ಎಕ್ಸ್ಪೀರಿಯನ್ಸ್ ಅದು ಹೇಳಿದ್ರಲ್ಲ ಆಗ್ನೇಯ ಚಕ್ರದಲ್ಲಿ ಇದಾಗುತ್ತೆ ಅಂತ. ಅವಾಗಿಂದ ಈ ಅನುಭವ ಎಲ್ಲೋದ್ರೂ ಅದು ಆತರ ಆಗ್ತಾ ಇದೆ. ಅದೇ ಒಂದ್ಸತಿ ಆಕ್ಟಿವೇಟ್ ಆದ್ಮೇಲೆ ಆ ಲೆವೆಲ್ ಬಂದ್ಮೇಲೆ ನೀವ್ ಎಲ್ಲೋದ್ರೇನು ಆ ಸ್ಥಾನದಲ್ಲಿರುವ ಎನರ್ಜಿ ಅವರಿಗೆ ಗೋಚರ ಆಗ್ತದೆ. ಹಾ ಸರ್. ಸರ್ ಆಮೇಲೆ ಇದು ಶಿವಾಗೆ ಅಭಿಷೇಕ ಅದು ಪ್ರೊಸೀಜರ್ ಹೇಳಿದಿರಲ್ವಾ, ಅದ್ರಲ್ಲಿ ಥಂಡರ್ ಕೋಕೋನಟ್ ಯಾವ ಇದ್ರಲ್ಲಿ ಹಾಕ್ಬೇಕು ಸರ್? ಯಾವ ಸ್ಟೇಜ್ ಅಲ್ಲಿ ಹಾಕ್ಬೇಕು? ಎಲ್ಲಿ ಹಾಕಿದೀವಿ ನೋಡಿ, ಅದ್ಮೇಲೆ ಹಾಕಿದೀವಲ್ಲ ಕ್ಲೀನ್ ಆಗಿ, ಸ್ಟೇಜ್ ಬೈ ಸ್ಟೇಜ್ ಯಾವ ತರ ಅಂತ, ಅದನ್ನ ಪ್ರಕಾರ ನೋಡ್ಕೊಂಡು ಮಾಡಿ ಅದನ್ನ. ಓಕೆ ಸರ್. ನಮಸ್ಕಾರ ಸರ್. ಅದು ಅಷ್ಟು ಏನ್ ಪರ್ಟಿಕ್ಯುಲರ್ ಇಲ್ಲ, ಭಕ್ತಿಯಿಂದ ಮಾಡಿ ಅಷ್ಟೇ. ಹಾ ಸರ್. ಇದೆಲ್ಲ ತುಂಬಾ ಕ್ಯಾಲ್ಕುಲೇಟಿವ್ ಆಗಿ ಇಟ್ಕೋಬೇಡಿ. ಭಕ್ತಿಯಿಂದ ಕಣ್ ಮುಚ್ಕೊಂಡು ಶಿವನ್ಗೆ ಸ್ಮರಣೆ ಮಾಡ್ಕೊಂಡು ರಾಮ ರಾಮ ಅಂತ ಹೇಳ್ಕೊಂಡು ಅಭಿಷೇಕ ಮಾಡಿ. ಹಾ ಸರ್. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದ್ರಣ್ಣ. ನಮಸ್ತೆ ಸತೀಶ್ ಅಣ್ಣ,
Guru Amara will born on in 2042 or will come in front of world in 2042 ಅಂತ ಕೇಳ್ತಾರೆ. He said, I'll return back in 2042. Don't worry, this is what he has said. How you people take it, it is for you. I don't want to interpret. ಧನ್ಯವಾದಗಳು ಅಣ್ಣ. ಒಬ್ರು ಅಕ್ಕ ಪ್ರಶ್ನೆ ಕೇಳ್ತಿದ್ರಣ್ಣ. ನಮಸ್ತೆ ಸತೀಶ್ ಅಣ್ಣ, ಮಹಾಶಿವರಾತ್ರಿಯ ತಿಥಿ ಆರಂಭವಾಗುವುದು ಸಂಡೇ ಈವ್ನಿಂಗ್ 5 ಗಂಟೆಗೆ ಆಗುತ್ತೆ, ಮತ್ತೆ ಮುಗಿಯೋದು ಮಂಡೇ ಈವ್ನಿಂಗ್ ಮುಗಿಯುತ್ತೆ. ಗ್ರೂಪ್ನಲ್ಲಿ ಕಳಿಸಿದ್ದೀರಾ, ಅಮಾವಾಸ್ಯೆ ಪೂಜೆ ಮಂಡೇ ಮಾಡ್ಬೇಕಾ ಅಣ್ಣ ಅಥವಾ ಸಂಡೇ ಮಾಡ್ಬೇಕಾ ಅಂತ ಕೇಳ್ತಿದ್ರಣ್ಣ. ಪೂಜೆ ಬಂದ್ಬಿಟ್ಟು ಚತುರ್ಥಿ ಇಟ್ ಫಿನಿಶಸ್ ಆನ್ ಮಂಡೇ ಈವ್ನಿಂಗ್. ಆವಾಗ್ಲಿಂದ ಅಮಾವಾಸ್ಯೆ ಶುರು ಆಗ್ತದೆ. ಸೊ ಅಮಾವಾಸ್ಯೆ ಪೂಜೆ ಬಂದು ಟ್ಯೂಸ್ಡೇ ಮಾರ್ನಿಂಗ್ ಸೂರ್ಯೋದಯ ಹುಟ್ಟಿಸ್ತದಲ್ಲ, ಸೂರ್ಯೋದಯ ಇರುವಾಗ ಅಮಾವಾಸ್ಯೆ ಪೂಜೆ ಮಾಡಿದ್ವಿ. ಸರಿ ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಮಾತಾಡಿ ಅಕ್ಕ, ಜಯಲಕ್ಷ್ಮಿ ಅಕ್ಕ. ಹಲೋ ಅಣ್ಣ, ನಮಸ್ಕಾರ. ಇದು ತಿಥಿ ಎಂಡ್ ಆಗೋದ್ ಬಗ್ಗೆ ಈವ್ನಿಂಗು 5 ಗಂಟೆಗೆ ಶುರುವಾಗುತ್ತಲ್ಲ ಶಿವರಾತ್ರಿ ಹಬ್ಬ. ಸೊ ಉಪವಾಸ ಮಾಡೋದು ಹೇಗೆ ಅಣ್ಣ? ಅಂದ್ರೆ ನಾಳೆ ಬೆಳಿಗ್ಗೆ ಶುರು ಮಾಡಿ ನೆಕ್ಸ್ಟ್ ಮಂಡೇಗೆ ಕಂಪ್ಲೀಟ್ ಮಾಡ್ಬೇಕಾ, ಹೆಂಗೆ ಅಣ್ಣ ಅದು ಉಪವಾಸದ ಬಗ್ಗೆ? ನಾಳೆ ಬೆಳಗ್ಗೆ ಅಭ್ಯಂಗ ಸ್ನಾನ ಮಾಡ್ಬಿಟ್ಟು ಸಂಕಲ್ಪ ಮಾಡ್ಕೊಳ್ಳಿ. ನಿಮ್ ತಂದೆ ತಾಯಿ ಆಶೀರ್ವಾದ ತಗೊಳ್ಳಿ, ಗುರು ಅಮರ ಅವರ ಆಶೀರ್ವಾದ ತಗೊಳ್ಳಿ, ಅತ್ರಿ ಮಹರ್ಷಿ ಆಶೀರ್ವಾದ ತಗೊಳ್ಳಿ, ಶ್ರೀ ಗಣೇಶಂದ ಆಶೀರ್ವಾದ ತಗೊಳ್ಳಿ, ನಿಮ್ ಮನೆ ದೇವರ ಆಶೀರ್ವಾದ ತಗೊಳ್ಳಿ, ಆಮೇಲೆ ಸೋಮೇಶ್ವರಂದ ಆಶೀರ್ವಾದ ತಗೊಂಡು ಈ ತರ ಮಹಾಶಿವರಾತ್ರಿ ವ್ರತವನ್ನು ಆಚರಿಸ್ತಾ ಇದ್ದೀನಿ, ದಯವಿಟ್ಟು ಸ್ವೀಕರಿಸಿ ಅನುಗರಿಸು ಅಂತ ಹೇಳಿ ಶುರು ಮಾಡಿ ರಥವನ್ನು. ಇಟ್ ಈಸ್ ಒನ್ ವೇ. ಇಲ್ಲ ಅಂದ್ರೆ ಸಾಯಂಕಾಲ 5 ಗಂಟೆಗೆ ತಿಥಿ ಶುರು ಆಗ್ತದೆ ಚತುರ್ಥಿ. ಅವಾಗ ಏನ್ ಮಾಡಿ, ಒಂದು 4ವರೆಗೆ ಸ್ನಾನ ಮಾಡಿ ಇದನ್ನ ಫಾಲೋ ಮಾಡಿ. 2 ಆಪ್ಷನ್ ಹೆಂಗ್ ಬೇಕಾದ್ರೆ ಮಾಡ್ಕೋಬಹುದು. ಓಕೆ, 4 ಗಂಟೆ ಒಳಗಡೆ ಉಪವಾಸ ಮಾಡೋದು ಹೆಂಗೆ ಅಣ್ಣ? ಅಂದ್ರೆ ಬೆಳಿಗ್ಗೆ ಅದೇ ನೋಡಿ, ನಿಮ್ಗೆ ಹೆಲ್ತ್ ವೈಸು ಸ್ಟೆಮಿನಾ ಇದ್ರೆ ಸಂಡೇ ಮಾರ್ನಿಂಗ್ ಮಾಡಿ. ಇಲ್ಲ ಪ್ರಾಬ್ಲಮ್ ಇದ್ರೆ ಸಂಡೇ ಈವ್ನಿಂಗ್ ತಿಥಿ ಶುರು ಆಗ್ತದಲ್ಲ, ಆವಾಗ್ಲಿಂದ ಮಾಡಿ. ಅವಾಗಿಂದ ನೆಕ್ಸ್ಟ್ ಡೇ ಈವ್ನಿಂಗ್ ವರ್ಗು ಮಾಡೋದು ಹಂಗೆ? ಹೌದು. ಸೋಮವಾರ ಸಾಯಂಕಾಲ ಗೋಧೂಳಿ ಕಾಲ ಪೂಜೆ ಮಾಡಿ, ಆರತಿ ಮಾಡಿ ಉಪವಾಸನು ಬಿಡಿ. ಶ್ರೀ ಕೃಷ್ಣ ಅರ್ಪಣ. ನಾಳೆ ಫುಲ್ ರಾಮ ರಾಮ ಅಂತ ಸ್ಮರಣೆ ಮಾಡಿ ಮನಸ್ಸಲ್ಲಿ. ಬೆಳಿಗ್ಗೆ ನಾವು ಉಪವಾಸ ಶುರು ಮಾಡಿದ್ರೆ ಭಾನುವಾರ ನೈಟ್ ಉಪವಾಸ ಏನು ಕಟ್ ಮಾಡಿ ಸೋಮವಾರದಿಂದ ಹಂಗೂ ಮಾಡ್ಬೋದಾ ಅಣ್ಣ? ಅಂದ್ರೆ ತಿಥಿ ಇರುತ್ತಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ. 2 ಆಪ್ಷನ್ ಕೊಟ್ಟಿದ್ದೀನಮ್ಮ. ಒಂದು ಸಂಡೇ ಮಾರ್ನಿಂಗ್ ಫಾಲೋ ಮಾಡಿ, ಇಲ್ಲ ಅಂದ್ರೆ ಸಂಡೇ ಈವ್ನಿಂಗ್ ಮಾಡಿ. ಓಕೆ ಅಣ್ಣ. ಅದು ಸಂಡೇ ಮಾರ್ನಿಂಗ್ ಮಾಡಿದ್ರೆ ಯಾವಾಗ ಏನು ಉಪವಾಸನ ತ್ಯಜಿಸ್ಬೇಕು? ಸಂಡೇ ಮಾರ್ನಿಂಗ್ ಇಂದ ಶುರು ಮಾಡಿದ್ರೆ ನೀವು ಮಂಡೇ ಈವ್ನಿಂಗ್ ಮಾಡ್ಬೇಕು. ಮಂಡೇ ಈವ್ನಿಂಗ್ ಮಾಡ್ಬೇಕು. ಓಕೆ ಅಣ್ಣ, ಸರಿ ಅಣ್ಣ. ಶ್ರೀಕೃಷ್ಣ ಅರ್ಪಣ. ಧನ್ಯವಾದಗಳು ಅಣ್ಣ. ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ಗ್ರಹಣದ ಸಮಯದಲ್ಲಿ ನಾನು ಚೇರ್ ಮೇಲೆ ಕುಳಿತು ಧ್ಯಾನ ಮಾಡಬಹುದಾ ಅಣ್ಣ ಅಂತ ಕೇಳ್ತಿದಾರಣ್ಣ. ನಿಮಗೆ ಪ್ರಾಬ್ಲಮ್ ಇದ್ರೆ ಕೆಳಗಡೆ ಕೂತ್ಕೊಂಡು ಮಾಡೋದು, ಚೇರ್ ಮೇಲೆ ಕೂತ್ಕೊಂಡು ಮಾಡ್ಬೋದು. ಬಟ್ ಓನ್ಲಿ ಕಂಡೀಷನ್ ಇಸ್ ಯು ಶುಡ್ ಕೀಪ್ ಯುವರ್ ಸ್ಪೈನಲ್ ಕಾರ್ಡ್ ಸ್ಟ್ರೈಟ್. ಚೇರ್ ಮೇಲೆ ಬ್ಯಾಕ್ ಕ್ಲೀನ್ ಮಾಡ್ಕೊಂಡು ಒಂದು ಶೇಪ್ ಬೇರೆ ತರ ಇದು ಮಾಡಿದ್ರೆ ಅಷ್ಟು ಒಳ್ಳೇದಲ್ಲ. ಚೇರ್ ಮೇಲೆ ಕೂತ್ಕೊಂಡು ಸ್ಟ್ರೈಟ್ ಆಗಿ ಬೆನ್ನಿಟ್ಕೊಂಡು ಹಿಂದ್ಗಡೆ ಒಂದು ಪಿಲ್ಲೋನೋ ಏನೋ ಇಟ್ಕೊಂಡು, ಬಟ್ ಯು ಶುಡ್ ಬಿ ಎರೆಕ್ಟ್, ದ ನೆಕ್ ಶುಡ್ ಬಿ ಸ್ಟ್ರೈಟ್. ಆವಾಗ ಧ್ಯಾನ ಮಾಡಿ, ಆವಾಗ ನಿಮ್ಗೆ ಪೂರ್ತಿ ಫಲ ಸಿಗ್ತದೆ. ಧನ್ಯವಾದಗಳು.
ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಪುಣ್ಯ NV ಅಂತ ಇದೆ, ಮಾತಾಡಿ ಅಕ್ಕ. ನಮಸ್ತೆ ಸತೀಶ್ ಅಣ್ಣ. ಇದು ನಮಸ್ಕಾರ ಅಮ್ಮ. ಅಮರ ಗುರು ಅವ್ರದ್ದು ಮೆಡಿಟೇಷನ್ ಮಾಡ್ತಾ ಇದ್ದೆ ಬ್ರಹ್ಮ ಮುಹೂರ್ತದಲ್ಲಿ. ಈ ತರ ಫಸ್ಟ್ ಹ್ಮ್ ಡೇ ಮಾಡಕ್ ಸ್ಟಾರ್ಟ್ ಮಾಡಿದಾಗ ನನ್ಗೆ ಗಣೇಶ ಕಾಣಿಸ್ತು. ಅಂದ್ರೆ ಬ್ಲ್ಯಾಕ್ ಕಲರ್ ಐಡಲ್ ಗಣೇಶ, ಮತ್ತೆ ಇದು ಪಂಚೆ ಹಾಕೊಂಡಿರೋದು ಆತರ ಕೂತಿರೋದು ಗಣೇಶ ಕಾಣಿಸ್ತು ನನ್ಗೆ ವಿಷನ್ ಅಲ್ಲಿ. ಅದ್ರದ್ದು ಮೀನಿಂಗ್ ತಿಳ್ಕೊಬೇಕಿತ್ತು ಅಣ್ಣ. ಮೀನಿಂಗ್ ಬಂದು ನೀವು ಮಾಡಿದ್ದಕ್ಕೆ ಧ್ಯಾನ ಗುರು ಅಮರ ಅವರು ಅದಕ್ಕೆ ಓಕೆ ಮಾಡಿದ್ದಾರೆ. ನೀವು ನಾಳೆ ಬನ್ನಿ, ಬಂದ್ಬಿಟ್ಟು ನೆಕ್ಸ್ಟ್ ಸ್ಟೇಜ್ ತಗೊಳ್ಳಿ ಮನೋವತಿನಲ್ಲಿ. ಓಕೆ, ಬಂದಿದ್ದೆ ಅಣ್ಣ ಫಸ್ಟ್ ಟೈಮ್. ಇದು ರುದ್ರಾಕ್ಷಿ ನಾನು ಇಟ್ಕೊಂಡಿದ್ದೆ 7 ದಿನ. ಈಗ 7 ದಿನ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಅದನ್ನ ಏನ್ ಮಾಡೋದು, ಅದು ರುದ್ರಾಕ್ಷಿನ? ಇದು ಏನ್ ಕನಸು ಬಂತು 7 ದಿವಸದಲ್ಲಿ? ಏನಾದ್ರು ಒಳ್ಳೆ ಕನಸು ಬಂತ? ಆ, ಅಂದ್ರೆ ಮೋಸ್ಟ್ಲಿ ಧ್ಯಾನದಲ್ಲೇ ನಂಗೆ ವಿಷನ್ಸ್ ಗಳು ಕಾಣಿಸ್ತಾ ಇತ್ತು. ಚೆನ್ನಾಗಿ ಕನಸಿನಲ್ಲಿ ಏನು ನೆಗೆಟಿವ್ ಇಲ್ಲ ಅಂದ್ರೆ ಅದನ್ನ ಯೂಸ್ ಮಾಡಿ. ನಿಮ್ ಪರ್ಸನಲ್ ಇಟ್ಕೊಳ್ಳಿ, ಇಲ್ಲ ನಿಮ್ಮ ಪಿಲ್ಲೋ ಕೆಳಗಡೆ ಇಟ್ಕೊಳ್ಳಿ, ಮಲ್ಕೊಳ್ಳುವಾಗ ಯಾವಾಗ್ಲೂ ಇರಲಿ ಅಲ್ಲಿ. ಇಲ್ಲ ಅಂದ್ರೆ ನಿಮ್ಮ ಪೂಜೆ ರೂಮ್ ನಲ್ಲಿ ಇಟ್ಕೊಳ್ಳಿ. ನಿಮ್ ಚಾಯ್ಸ್ ಹೆಂಗ್ ಇಟ್ಕೋಬೇಕು ಅದನ್ನ ಯೂಸ್ ಮಾಡ್ಕೊಳ್ಳಿ. ಓಕೆ ಓಕೆ. ಇಲ್ಲ ಹೋಲ್ ಮಾಡಿ ಹಾಕೊಳ್ಳಿ ಕತ್ತಿನಲ್ಲಿ. ಅಂದ್ರೆ ಲೈಕ್ ಹೆಂಗಸ್ರಿ ಯಾವಾಗ್ಲೂ ಹಾಕೋಬಹುದಾ ಅಣ್ಣ? ನೋಡಿ, ಅದು ಹಾಕೊಂಡ್ರೆ ಒಂದು ಪ್ರಾಬ್ಲಮ್, ಡ್ಯೂರಿಂಗ್ ಯುವರ್ ಪೀರಿಯಡ್ಸ್ ಟೈಮ್ ಅದು ಇರಬಾರ್ದು ನಿಮ್ಮ ಮೈ ಮೇಲೆ. ಇನ್ನೊಂದು, ಗ್ರೇವ್ ಯಾರ್ಡ್ಗೆ ಹೋಗ್ಬಾರ್ದು ಅದು ನೀವು ಹಾಕೊಂಡ್ರೆ. ನೀವು ಸಾವುಗೆ ಹೋಗುವಾಗ ಅದು ತೆಗೆದು ಇಟ್ಬಿಡ್ಬೇಕು. ಸೊ ಇಟ್ ಇಸ್ ಬೆಟರ್ ಯು ಕೀಪ್ ಇಟ್ ಇನ್ ಯುವರ್ ಪರ್ಸ್ ಆರ್ ಇನ್ ದ ಪೂಜಾ ರೂಮ್. ಓಕೆ ಓಕೆ, ಥ್ಯಾಂಕ್ ಯು ಅಣ್ಣ. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಚಂದ್ರಿಕಾ ಮೋಹನ್, ಮಾತಾಡಿ ಅಣ್ಣ. ನಮಸ್ಕಾರ ಚಂದ್ರಿಕಾ, ಮಾತಾಡಿ ಮಾ. ನಾಳೆ ನನಗೆ ಡೇಟ್ ಆಗಿ 4 ದಿನ ಆಗುತ್ತಣ್ಣ. ನಾನು ಈಗ ಪೂಜೆ ಮಾಡಂಗಿಲ್ಲ, ಪೂಜೆ ಮಾಡ್ಬೋದಲ್ಲ ಅಣ್ಣ? ನಾಳೆ ತಿಥಿ ಶುರು ಆಗೋದು ಚತುರ್ಥಿ ನಾಳೆ ಸಾಯಂಕಾಲ 5 ಗಂಟೆ ಮೇಲಮ್ಮ. ನೀವು 4:15 ಹಂಗೆ ಅದು ಸ್ನಾನ ಮಾಡ್ಕೊಂಡು ನೀವು ಮಾಡಿ ಶಿವರಾತ್ರಿದು ಭಕ್ತಿಯಿಂದ ಮಾಡಿ. ಏನಮ್ಮ? ನಿಮ್ದು ವಾಯ್ಸ್ ಬ್ರೇಕ್ ಆಗ್ತದೆ. ಹಂಗಿಲ್ಲ ಅಂದ್ರೆ ಒಂದು ಮಾಡಿ, ಚತುರ್ಥಿ ತಿಥಿ ಸೋಮವಾರ ಬೆಳಗ್ಗೆ ಇದೆ, ಸೋಮವಾರ ಬೆಳಿಗ್ಗೆ ಸ್ನಾನ ಮಾಡ್ಕೊಂಡು ನಿಮ್ಗೆ 5ನೇ ದಿವಸ ಆಗ್ತದಲ್ಲ ಅವತ್ತು ಶಿವರಾತ್ರಿ ಮಾಡಿ. ಅವತ್ತು ಏನ್ ತೊಂದ್ರೆ ಇಲ್ಲ. ಸೋಮವಾರ ಸಾಯಂಕಾಲ ತನಕ ಇದೆ ಚತುರ್ಥಿ ತಿಥಿ ಮಾಡಿ. ನೋಡಿ ನಿಮ್ಗೆ ಯಾವ ತರ ಕ್ಲೀನಿನೆಸ್ ಇರ್ತದೋ ಆ ತರ ಮಾಡಿಸ್ಕೊಳ್ಳಿ ನೀವು. ಅಣ್ಣ ಇನ್ನೊಂದು, ಮತ್ತೆ ಚಾಮುಂಡಿ ದೇವಸ್ಥಾನಕ್ಕೆ ಹೋಗ್ತೀನಲ್ಲ ಅಣ್ಣ, ಅಲ್ಲಿ ನಾನು ನೆಲದ ಮೇಲೆ ಕೂತ್ಕೊಂಡು ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ ಓದ್ತೀನಿ ಅಣ್ಣ. ಅದು ಸಾಮಾನ್ಯವಾಗಿ ನೆಲದ ಮೇಲೆ ಕೂತ್ಕೊಂಡು ಮಾಡ್ಬೇಡಿಮ್ಮ. ನೀವು ಏನಾದ್ರು ಒಂದು ಕೆಳಗಡೆ ಹಾಕೊಳ್ಳಿ, ಒಂದು ಬಟ್ಟೆನೋ ನಿಮ್ ಓಣಿನೋ ಹಾಕೊಂಡು ಕೂತ್ಕೊಂಡು. ನೆಲದ ಮೇಲೆ ಅದು ಗ್ರೌಂಡ್ ಆಗ್ಬಾರ್ದು, ಯಾಕಂದ್ರೆ ಅದೆಲ್ಲ ಬೀಜಾಕ್ಷರಗಳು. ಅರ್ಥ ಆಯ್ತಾ? ತುಂಬಾ ಪವರ್ಫುಲ್ ಲಲಿತಾ ಸಹಸ್ರನಾಮ. ಅವರು ಟೆಂಪಲ್ಗೆ ಹೋದಾಗ ಇದನ್ ಮಾಡ್ತೀನಿ ಅಂತ ಹೇಳ್ತಿದಾರ. ಅದೇ ಟೆಂಪಲ್ಗೆ ಹೋದ್ರೇನು ಕೆಳಗಡೆ ಅವ್ರದ್ದು ಏನಾದ್ರು ಒಂದ್ ಬಟ್ಟೆ ಹಾಕೊಂಡು ಕೂತ್ಕೊಂಡು ಅದ್ರ ಮೇಲೆ ಅದನ್ನ ಓದ್ಲಿ, ಅವ್ರು ಶ್ರವಣ ಮಾಡ್ಲಿ. ಸರಿ. ಧನ್ಯವಾದ.
ಧನ್ಯವಾದಗಳು ಅಣ್ಣ. ಪವನ್ MK ಅಣ್ಣ ಮಾತಾಡಿ ಅಣ್ಣ. ನಮಸ್ತೆ ಸತೀಶ್ ಅಣ್ಣ. ನಮಸ್ಕಾರಪ್ಪ, ಹೇಳಿ. ಅಣ್ಣ ಆಕ್ಚುಲಿ ಈಗ ನಾನು ಒಂದ್ 2 ಬುಕ್ಕಲ್ಲಿ ಓದ್ದೆ, ನನಗೆ ಅದೇ ಒಂದು ಕನ್ಫ್ಯೂಷನ್ ಆಗ್ಬಿಡ್ತು ಅಣ್ಣ. ಬಟ್ ಕಲ್ಕಿ ಬಂದು 2000 ಅಲ್ಲಿ ಹುಟ್ಟಿದ್ದಾರೆ ಅಂತ ತೋರಿಸ ಒಂದ್ ಬುಕ್ಕಲ್ಲಿ ಓದ್ದೆ, ಒಂದೊಂದ್ ಬುಕ್ಕಲ್ಲಿ ಈ ತರ ಆಗ್ತಾ ಇದೆ. ಅದು ಪರ್ಫೆಕ್ಟ್ ಆಗಿ ಯಾವಾಗಿಂದ ಅಣ್ಣ ಅದು? ನೀವು ಓದ್ But- ಮಾಡಿ ಇನ್ನೂ ಒಂದು 4 ಬುಕ್ ಓದಿ ದಯವಿಟ್ಟು ಪ್ಲೀಸ್. ಓಕೆ ಅಣ್ಣ. ಓಕೆ ಅಣ್ಣ. ನಾವು ವೆಬ್ಸೈಟ್ ನಲ್ಲಿ ಹಾಕಿದೀವಿ ಕಲ್ಕಿ ಬಗ್ಗೆ ಎಲ್ಲ ಡೀಟೇಲ್ ಆಗಿ. ನೀವು ಹಾ. ವೆಬ್ಸೈಟ್ ನೋಡಲ್ಲ, ನೀವು ಯಾವ್ಯಾವ ಯೂಟ್ಯೂಬ್ ನಲ್ಲಿ ನೋಡ್ಕೊಂಡು ಏನೇನೋ ಬುಕ್ಗಳು ಓದ್ಕೊಂಡು ಅದ್ ನಿಮ್ಮಲ್ಲೇ ಇಟ್ಕೊಳ್ಳಿ. ಈ ತರ ಜನರಲ್ ಇದ್ನಲ್ಲಿ ಬಂದು ಅದನ್ನ ಹೇಳ್ಬೇಡಿ. ಅದನ್ನ ನಿಮ್ಗೆ ಸರಿ ಅಣ್ಣ. ಗುರುಗಳು ಋಷಿಗಳ ಮೇಲೆ ನಂಬಿಕೆ ಇದ್ರೆ ಅದನ್ನ ಫಾಲೋ ಮಾಡಿ. ಈ ಸೋಷಿಯಲ್ ಇದು ಝೂಮ್ ಮೀಟಿಂಗ್ ಇರೋದು ಓನ್ಲಿ ಫಾರ್ ಗುರು ಅಂಡ್ ದ ರಿಷೀಸ್. ಅದ್ರ ಬಿಟ್ಟು ಬೇರೆ ಎಲ್ಲಿ ಹೋದ್ರೋ ನೀವು ಎಲ್ಲಿ ಅಕ್ವೈರ್ ಮಾಡಿದ್ರೋ ನಾಲೆಜ್ ಅದೆಲ್ಲ ತಗೊಂಡ್ ಬಂದು ಇಲ್ಲಿ ಪ್ರಶ್ನೆಗಳು ಕೇಳ್ಬೇಡಿ ದಯವಿಟ್ಟು. ಓಕೆ ಅಣ್ಣ. ನಿಮ್ಗೆಲ್ಲ ಡೀಟೇಲ್ಸ್ ವೆಬ್ಸೈಟ್ ನಲ್ಲಿ ಕೊಟ್ಟಿದ್ದೀವಿ. ನೀವು Okay. ನೋಡಲ್ಲ, ನೀವು ಯೂಟ್ಯೂಬ್ಗಳು ನೋಡ್ತೀರಾ, ಬೇರೆ ಬೇರೆ ಚಾನೆಲ್ಗಳು ಓದ್ಕೊಂಡ್ ಬರ್ತೀರಾ. ಅವರು ಪ್ರವೀಣ್ ಅವರೆಲ್ಲ ಎಷ್ಟು ಕಷ್ಟ ಬಿದ್ದು ಹತ್ರ 9-10 ತಿಂಗಳು ಮಾಡಿದ್ದಾರೆ ನೈಟ್ ಅಂಡ್ ಡೇ ವೆಬ್ಸೈಟ್ ನಿಮ್ಗೋಸ್ಕರ. ಓಕೆ ಅಣ್ಣ. ಆಯ್ತು, ನಮಸ್ಕಾರ. ಶ್ರೀಕೃಷ್ಣ ಅರ್ಪಣ ಮಸ್ತು ಅಣ್ಣ. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ, ಮೆಂಟಲಿ ವೀಕ್ ಆಗ್ತಾ ಇದೆ ಸರ್, ಇದಕ್ಕೇನಾದ್ರೂ ಪರಿಹಾರ ಇದೆನಾ ಅಂತ ಕೇಳ್ತಿದಾರೆ ಅಣ್ಣ. ಅದೇ ನಾವು ಹೇಳಿದ್ವಲ್ಲ, ಇದು ಅವ್ರ ಮನೋವತಿಗೆ ಬರ್ಲಿ, ಬಂದ್ಮೇಲೆ ಅವ್ರಿಗೆ ಅಲ್ಲಿ ಯಾವ ತರದಿಂದ ನಾವು ಬರ್ಬೇಕಂತ ನಾವು ಒಂದು ದಾರಿ ಹೇಳ್ಕೊಡ್ತೀವಿ. ಅದನ್ನ ಅವ್ರು ಆಚರಿಸಿ ಅವ್ರು ಪ್ಲೀಸ್. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಅಣ್ಣ ಚಾಟಲ್ಲಿ ಒಬ್ರು ಅಣ್ಣ ಪ್ರಶ್ನೆ ಕೇಳ್ತಿದಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ, ವಿಚ್ ಕ್ಲಾತ್ ಈಸ್ ಬೆಟರ್ ಟು ವಿಯರ್ ದಟ್ ಪ್ರೊಟೆಕ್ಟ್ಸ್ ಫ್ರಮ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪವರ್? ಈಸ್ ಇಟ್ ಟ್ರೂ ಕಾಟನ್ ಆರ್ ಲೆನಿನ್, ವಿಚ್ ಒನ್ ಅಂತ ಕೇಳ್ತಿದಾರೆ ಅಣ್ಣ. Silk is auspicious actually. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಕ್ಕ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ದೇವರು ನಮ್ಮನ್ನು ನೋಡುತ್ತಿದ್ದಾರೆ ಅಂತ ಹೇಗೆ ಕಂಡುಕೊಳ್ಳುವುದು? ನಾವು ಮಾಡುವ ಪೂಜೆ ದೇವರನ್ನು ತಲುಪುತ್ತಿದೆಯಾ ಎಂದು ಹೇಗೆ ತಿಳಿಯುವುದು ಅಂತ ಕೇಳ್ತಿದ್ದಾರೆ. ನೋಡಿ, ದೇವರು ನಿಮ್ಮಲ್ಲೇ ಇದ್ದಾರೆ, ಅವರೇ ನಿಮ್ಮಲ್ಲಿ ವಾಸ ಮಾಡ್ತಿದ್ದಾರೆ. ಇದನ್ನ ರಿಯಲೈಸ್ ಮಾಡಿ. ಅದೇನು ಸೆಲ್ಫ್ ರಿಯಲೈಸೇಷನ್. ಅದಕ್ಕೆ ಒಂದು ಗುರು ಬೇಕು. ಆ ಗುರುವಿನಿಂದ ಹೆಂಗೆ ಸಾಧನೆ ಮಾಡ್ಬೇಕಂತ ಅವ್ರು ಹೇಳ್ಕೊಡ್ತಾರೆ. ಅದನ್ನ ಶ್ರದ್ಧಾ ಭಕ್ತಿಯಿಂದ ನೀವು ಸಾಧನೆ ಮಾಡಿದ್ರೆ ಆವಾಗ ನಿಮ್ಗೆ ಗೋಚರ ಆಗ್ತಾರೆ ದೇವರು ನಿಮ್ಮಲ್ಲಿರೋದು. ನೀವೆಲ್ಲಿ ಹುಡ್ಕೋದ್ ಬೇಡ. ದೇವಸ್ಥಾನಗಳು ಇಲ್ಲ ಪಿಲ್ಗ್ರಿಮೇಜ್ಗಳು ಎಲ್ಲಿ ಹೋಗೋದೇನು ಬೇಡ. ಅವನ ನಿಮ್ಮಲ್ಲೇ ಇದ್ದಾನೆ ಅವನು. ಧನ್ಯವಾದಗಳು ಅಣ್ಣ. ಮಂಜುಳಾ ಅಕ್ಕ ಮಾತಾಡಿ ಅಕ್ಕ. ನಮಸ್ಕಾರ ಸತೀಶ್ ಅಣ್ಣ. ನಮಸ್ಕಾರಮ್ಮ. ಅಣ್ಣ, ಪರಬ್ರಹ್ಮ ಬಗ್ಗೆ ಎಕ್ಸ್ಪೀರಿಯನ್ಸ್ ಹೇಳಿದ್ನಲ್ಲ, ಅದು ಇಲ್ಲಿ ಮಾತಾಡ್ಬೋದಾ ಅಣ್ಣ? ನಾನು ಅದಕ್ಕೆ ನಿಮ್ಗೆ ಉತ್ತರ ಕೊಟ್ಟಿದ್ದೀನಲ್ಲಮ್ಮ. ನಾನು ಅದೇ ಬ್ರಹ್ಮಾಂಡ ಹಾ. ಬಗ್ಗೆ. ಯು ಹೌದು. ಸೀನ್ ಎ ಪೋರ್ಷನ್ ಆಫ್ ದ ಬ್ರಹ್ಮಾಂಡ. ಓಕೆ. ಅದು ನಾವು
ಅದು ಡೀಟೇಲ್ ಇಟ್ಸ್ ಆಲ್ ದೀಸ್ ಥಿಂಗ್ಸ್ ಕೆನಾಟ್ ಬಿ ಹೌದು ಅಂಡರ್ಸ್ಟುಡ್ ಬೈ ಯುವರ್ ಫಿಸಿಕಲ್ ಬ್ರೈನ್. ಹೌದು ಯು ಹ್ಯಾವ್ ಟು ಗೋ ಅಲ್ಲ ವಿತ್ ಇನ್ ಯುವರ್ ಸೆಲ್ಫ್ ನಾನೀಗ ಅಂಡ್ ಅಂಡರ್ಸ್ಟ್ಯಾಂಡ್ ಇಟ್. ನಾನೀಗ ಕೇಳ್ಬೇಕಂತ ಇರೋದು ಹ್ಮ್ ಪರಬ್ರಹ್ಮನ ಯಾವ ತರ ಧ್ಯಾನ ಮಾಡ್ಬೇಕು, ಯಾವ ತರ ಪೂಜೆ ಮಾಡ್ಬೇಕು ಅಂತ. ಅದು ನಮ್ಮಲ್ಲಿ ವೆಬ್ಸೈಟ್ ನೇ ಇದೆ ಅಮ್ಮ. ಆ ವೆಬ್ಸೈಟ್ ನೆಲ್ಲ ಹ್ಮ್ ಟಾಪಿಕ್ ಇದೆ, ಹೋಗಿ ಹಾ ಓದಿ ತಿಳ್ಕೊಳ್ಳಿ. ಹಾ ಸರಿ ಅಣ್ಣ. ನಮಸ್ಕಾರ ಅಣ್ಣ. ಥ್ಯಾಂಕ್ ಯು. ಆಯ್ತು. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು ಅಣ್ಣ. ಇಲ್ಲ ಅಂದ್ರೆ ಮನೋತಿಗೆ ಬನ್ನಿ ನಾಳೆ, ಅಲ್ಲಿ ಹ್ಮ್ ಹೇಳ್ಕೊಡ್ತೀವಿ. ಹ್ಮ್ ಹಾ ಸರಿ ಅಣ್ಣ. ಅಣ್ಣ ಒಬ್ರು ಅಣ್ಣ ಚಾಟಲ್ ಪ್ರಶ್ನೆ ಅದು ಕೇಳ್ತಿದಾರೆ ಅಣ್ಣ. ಹಾ ಯಾಕಂದ್ರೆ ಪರಬ್ರಹ್ಮದು ಎವ್ರಿ ಒನ್ ವಿಲ್ ನಾಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಇಟ್. ಅದಕ್ಕೆ ಯು ಹ್ಮ್ ರಿಕ್ವೈರ್ ಸ್ಪಿರಿಚುವಲ್ ಮೆಚ್ಯೂರಿಟಿ ಅಂಡ್ ಒಂದು ನಂಬಿಕೆ ಇರಬೇಕು, ಭಕ್ತಿ ಇರಬೇಕು. ಸೊ ಇದು ನಾನು ಇಲ್ಲಿ ಏನಾದ್ರೂ ಹೇಳಿದ್ರೆ ಅದು ಮೇಲೆ ಮೇಲೆ ಬೇರೆ ಬೇರೆ ತರ ಕ್ವಶನ್ಸ್ ಅರೈಸ್ ಆಗ್ತದೆ. ಸೊ ದಿಸ್ ಇಸ್ ದ ಹ್ಮ್ ಇಂಡಿವಿಜುವಲ್ ಪ್ರಾಬ್ಲಮ್ ಆಫ್ ಯುವರ್ಸ್. ಟುಮಾರೋ ಯು ಕಮ್, ವಿಲ್ ಟಾಕ್ ಡೈರೆಕ್ಟ್ಲಿ ಫೇಸ್ ಟು ಫೇಸ್ ಅಂಡ್ whatever Guru Amara answers, it will be fitting for you. ಓಕೆ ಅಣ್ಣ. ನಮಸ್ಕಾರ ಅಮ್ಮ. ನಮಸ್ಕಾರ ಅಣ್ಣ. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಪ್ರಶ್ನೆ ಕೇಳ್ತಿದಾರೆ ಅಣ್ಣ. ಮನೋವತಿಯಲ್ಲಿ ಶಿವಲಿಂಗ ಇದೆಯಾ ಅಂತ ಕೇಳ್ತಿದಾರೆ ಅಣ್ಣ. ಇದೆಪ್ಪ, ಖಂಡಿತ ಇದೆ. ಧನ್ಯವಾದಗಳು ಅಣ್ಣ. ಒಬ್ರು ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ, ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ರಿಸೈಟಿಂಗ್ ಆದಿತ್ಯ ಹೃದಯ ಸೂತ್ರಂ ಅಂತ ಕೇಳ್ತಾರೆ ಅಣ್ಣ. No, see, when Rama was not in a position to vanquish Ravana, he was in a worry how to kill Ravana. Then Agastya Maharishi comes and he ಉಪದೇಶ ಮಾಡ್ತಾರೆ ಶ್ರೀರಾಮನ್ಗೆ ಆದಿತ್ಯ ಹೃದಯನ. ಅದನ್ನ ಅವರು ನೆಕ್ಸ್ಟ್ ಡೇ 3 ಸತಿ ಸೂರ್ಯನ ನೋಡ್ಕೊಂಡು ಶ್ರದ್ಧೆಯಿಂದ ಭಕ್ತಿಯಿಂದ ಏಕಾಗ್ರದಿಂದ ಅದನ್ನ ರಿಸೈಟ್ ಮಾಡಿ ಆಮೇಲೆ ಈ ಕಿಲ್ಸ್ ರಾವಣ. ಅದು ಆದಿತ್ಯ ಹೃದಯ ಅನ್ನೋದು ಇಟ್ ಈಸ್ ಸೆಲ್ಫ್ ಎಕ್ಸ್ಪ್ಲನೇಟರಿ. ಅದು ನೀವು ನನ್ನ ಹತ್ರ ಅದು ಇತ್ತು, ಅದು ಎಕ್ಸ್ಪ್ಲನೇಷನ್ ಈಚ್ ಸ್ಟಾನ್ಜಾ ವಾಟ್ ಇಸ್ ದ ಮೀನಿಂಗ್ ಆಫ್ ಇಟ್ ಅಂತ. ಅದನ್ನ ಓದಿದ್ರೆ ನಿಮ್ಗೆ ಗೊತ್ತಾಗ್ತದೆ ವಾಟ್ ಈಸ್ ದ ಯೂಸ್ ಆಫ್ ಟೆಲಿಂಗ್ ಆದಿತ್ಯ ಹೃದಯ. ಆಕ್ಚುಲಿ ಇಟ್ ಈಸ್ ಲೈಕ್ ಎ ಪವರ್ಫುಲ್ ಮಿಸೈಲ್. ಅದು ನ್ಯೂಕ್ಲಿಯರ್ ಮಿಸೈಲ್ ತರ ಅದು. ಇಟ್ ವಿಲ್ ಪ್ರೊಟೆಕ್ಟ್ ಯು ಫ್ರಮ್ ಆಲ್ ನೆಗೆಟಿವ್ ಫೋರ್ಸಸ್, destroy all negativity in you which is coming towards you also. It will become a kavacham to you. ಅದು ಸಿಕ್ಕಿದ್ರೆ ನನ್ನ ಹತ್ರ ಇತ್ತು, ಅದು ಎಲ್ಲಿದೆ ನೋಡ್ತೀನಿ, ಹುಡುಕಿದ್ರೆ ನೆಕ್ಸ್ಟ್ ಝೂಮ್ ಮೀಟಿಂಗ್ ನಲ್ಲಿ ಅದನ್ನ ಪ್ರವೀಣ್ಗೆ ಕೊಡ್ತೀನಿ, ಅವ್ರು ಅದನ್ನ ಡಿಸ್ಪ್ಲೇ ಮಾಡ್ತಾರೆ. ಸರಿ ಅಣ್ಣ. ಅದನ್ನ ಯಾರಾದರೂ ಅದನ್ನ ಡೈಲಿ ಪ್ರೇ ಮಾಡ್ಬೇಕಂದ್ರೆ ಭಗವಾನ್ ಸೂರ್ಯನ ನೋಡ್ಕೊಂಡು ಮೊದಲು ಅವ್ರು ಅದನ್ನ ಉಪದೇಶ ತಗೋಬೇಕು. ಆ ಉಪದೇಶ ತಗೋಬೇಕಂದ್ರೆ ಅದಕ್ಕೆ ಅರ್ಹತೆ ಇರಬೇಕು. ಯಾರು ಉಪದೇಶ ಕೊಡ್ತಾರೋ ಅಂತ ಅವರು ನಮ್ಮ ಬಸವನಗುಡಿ ಶಾರದಾ ಪೀಠಂನಲ್ಲಿ ಲಕ್ಷ್ಮೀನಾರಾಯಣ ಅಂತ ಒಬ್ರು ಇದ್ದಾರೆ. ಅವ್ರ ಹತ್ರ ಹೋದ್ರೆ ಸಾಕಷ್ಟು ಜನ ಹೋಗಿ ತಗೊಂಡಿದ್ದಾರೆ. ನಾವು ಕಳ್ಸಿದೀವಿ. ಒಳ್ಳೆ ಮನುಷ್ಯ, ಏನಕ್ಕೆ ಆಸೆ ಪಡಲ್ಲ, ದುಡ್ಡುಗೆ ಆ ತರ ಎಲ್ಲ. ಅದಕ್ಕೊಂದು ಪದ್ಧತಿ ಇದೆ. ಹೋಗೋಕ್ ಮುಂಚೆ ಹೇಳಿದ್ರೆ ಅವ್ರ ಫೋನ್ ನಂಬರ್ ಕೊಡ್ತೀವಿ, ಮೊಬೈಲ್ ನಂಬರು. ಅವ್ರನ್ನ ಫೋನ್ ಮಾಡಿ ಬಿಫೋರ್ ಇನ್ ಅಡ್ವಾನ್ಸ್ ಒಂದು ಡೇಟ್ ತಗೊಂಡು ಹೆಂಗೆ ಅವ್ರನ್ನ ಅಪ್ರೋಚ್ ಮಾಡ್ಬೇಕಂತ ಒಂದು ಡಿಸಿಪ್ಲಿನ್ ಪದ್ಧತಿ ಇದೆ, ಅದು ಹೇಳ್ತೀವಿ. ಹೋಗ್ಬಿಟ್ಟು ಅದನ್ನ ತಕೊಂಡು ಅವ್ರ ಹತ್ರಿಂದ ಡೈಲಿ ಅದನ್ನ ಅವನು ಪ್ರೇ ಮಾಡ್ಬೋದು. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಪ್ರಶ್ನೆ ಕೇಳ್ತಿದಾರೆ ಅಣ್ಣ. ನಾಳೆ ಶಿವಲಿಂಗ ಅಭಿಷೇಕಕ್ಕೆ ಏನಾದ್ರೂ ತೆಗೆದುಕೊಂಡು ಬರಲು ಅವಕಾಶ ಇದೆಯಾ ಅಂತ ಕೇಳ್ತಿದಾರೆ ಅಣ್ಣ. ಅಭಿಷೇಕ ನಾಳೆ ನೋಡಿ, ಮೊದಲ ತರ ನಾವು ಅಭಿಷೇಕ ಮಾಡ್ತಾ ಇಲ್ಲ, ಯಾಕಂದ್ರೆ ಕೆಲವು ರೆಸ್ಟ್ರಿಕ್ಷನ್ಸ್ ಇದೆ ಅಲ್ಲಿ. ನಾಳೆ ತಗೊಂಡ್ ಬಂದ್ರೆ ಗಂಗಾಜಲ್ ತಗೊಂಡ್ ಬನ್ನಿ, ಬಿಟ್ರೆ ಬೇರೆ ಯಾವ್ದು ತಗೊಂಡ್ ಬರ್ಬೇಡಿ ದಯವಿಟ್ಟು. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಪ್ರಶ್ನೆ ಕೇಳ್ತಿದಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ, ಭ್ರೂಣ ಹತ್ಯೆ
ದೋಷದ ಪರಿಹಾರದ ಬಗ್ಗೆ ತಿಳಿಸಿ ಅಂತ ಕೇಳ್ತಿದಾರೆ ಅಣ್ಣ. ಏನದು ಭ್ರೂಣ ಹತ್ಯೆ ಅಣ್ಣ. ಅಂದ್ರೆ ಇದು ಇಂಪ್ಲಾಂಟ್ ಅಣ್ಣ. ಮಗು ಅಲ್ಲ, ಅರ್ಥ ಆಗಿಲ್ಲ ಪ್ರವೀಣ್. ಫೋರ್ಟಿಸೈಡ್ ಅಂತಾರೆ ಅಣ್ಣ, ಫೋರ್ಟಿಸೈಡ್ ಅಂತಾರೆ. ಇನ್ಫ್ಯಾಂಟ್ ಕಿಲ್ಲಿಂಗ್ ಇನ್ಫ್ಯಾಂಟ್ ಅಣ್ಣ. ಮಗು ಇನ್ಫ್ಯಾಂಟ್ ಕಿಲ್ಲಿಂಗ್ ಬಿಫೋರ್ ಬರ್ತ್. ಅದು ಆಸ್ ಗುಡ್ ಆಸ್ ಹತ್ಯೆ. ಅದಕ್ಕೆ ಪಾಪ ಬಂದೇ ಬರ್ತದೆ. ಅದಕ್ಕೆ ಅಬಾರ್ಷನ್ ಆಗ್ಲಿ, ಈ ತರ ವಾಲಂಟ್ರಿಲಿ ತೆಗೆಯೋದು, ಆಲ್ ದೀಸ್ ಥಿಂಗ್ಸ್ ವಿಲ್ ಬಿ ಲೀಡಿಂಗ್ ಟು ಪಾಪ. ಗೊತ್ತಿದ್ದು ಮಾಡೋದಿದು. ಸೊ ದಟ್ ಈಸ್ ನಾಟ್ ಎ ಮಿಸ್ಟೇಕ್, ಇಟ್ ಈಸ್ ಅ ಸಿನ್. ಇದ್ರ ಬಗ್ಗೆ ಅವರು ಪರಿಹಾರ ಅಂತ ಏನಾದ್ರು ಇದೆ ಅಂತ ಕೇಳ್ತಿದ್ದಾರೆ. ಪರಿಹಾರ ಇದ್ರ ಬಗ್ಗೆ ಅವರು ಪರ್ಸನಲ್ ಆಗಿ ಬರ್ಲಿಪ್ಪ, ಮಾತಾಡೋಣ. ಯಾವ ತರ ಆಯ್ತು ಏನು ಎಲ್ಲ ತಿಳ್ಕೊಬೇಕು ನಾವು. ಸುಮ್ನೆ ಜನರಲ್ ಆಗಿ ಏನೋ ಒಂದು ಹೇಳಿ ಅದೆಲ್ಲ ತಪ್ಪೋದು. ಯಾಕಂದ್ರೆ ದಿಸ್ ಆರ್ ಆಲ್ ವೆರಿ ಸೀರಿಯಸ್ ಸಿನ್ಸ್ ವಿಚ್ ದೇ ಹ್ಯಾವ್ ಕಮಿಟೆಡ್. ಬರ್ಲಿ ಮನೋವತಿಗೆ, ಅಲ್ಲಿ ಏನ್ ಮೆಸೇಜ್ ಬರ್ತದೋ ನೋಡೋಣ. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಕ್ಕ ಪ್ರಶ್ನೆ ಕೇಳ್ತಿದ್ರಣ್ಣ. ನಮಸ್ತೆ ಸತೀಶ್ ಅಣ್ಣ, ಐ ಆಮ್ ಗೆಟಿಂಗ್ ಮ್ಯಾರಿಡ್ ಇನ್ ಏಪ್ರಿಲ್. ಕ್ಯಾನ್ ಯು ಸಜೆಸ್ಟ್ ಎನಿ ಪೂಜಾ ಆರ್ ವ್ರತ ಟು ಗೆಟ್ ಬ್ಲೆಸ್ಡ್ ಬಿಫೋರ್ ಮ್ಯಾರೇಜ್? ಅಂಡ್ ಕ್ಯಾನ್ ಐ ಕೀಪ್ ದ ಇನ್ವಿಟೇಷನ್ ಕಾರ್ಡ್ ಟು ಲೋಟಸ್ ಫೀಟ್ ಆಫ್ ಕೃಷ್ಣ ಅಂಡ್ ಗುರು ಅಮರ ಇನ್ ಮನೋವತಿ ಅಂತ ಕೇಳ್ತಿದ್ರಣ್ಣ. ತಗೊಂಡ್ಬಂದು ಇವ್ರು ಸಾಕಷ್ಟು ಜನ ಇರ್ತಾರೆ, ಬಂದು ಅಲ್ಲಿ ಬ್ಲೆಸ್ಸಿಂಗ್ಸ್ ತಗೊಂಡು ಹೋಗ್ಲಿ. ಮ್ಯಾರೇಜ್ ಋಷಿಗಳು ಬರ್ತಾರೆ, ಖಂಡಿತ ಗುರು ಅಮರ ಅವ್ರು ಬರ್ತಾರೆ. ಆ ನಂಬಿಕೆಯಿಂದ ಬಂದು ಪ್ರೇ ಮಾಡ್ಕೊಂಡು ಹೋಗಿ, ಖಂಡಿತ ಅವ್ರು ಬರ್ತಾರೆ. ಬಂದು ನಿಮ್ಮಿಬ್ಬರನ್ನ ಬ್ಲೆಸ್ ಮಾಡ್ತಾರೆ ಅವರು. ಧನ್ಯವಾದಗಳು ಅಣ್ಣ. ನಾವೀಗ ಕ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ಅವರು ಮದುವೆ ಮಾಡಕ್ ಮುಂಚೆ ಅವರು ಒಂದು ಮಾಡ್ಲಿ, ಅವರು ಗೋ ಪೂಜೆ ಮಾಡ್ಲಿ. ಆಮೇಲೆ ಇದು ದಾನವನ್ನು ಮಾಡ್ಲಿ. ಅಟ್ಲೀಸ್ಟ್ ಒಂದು 11 ಜನಕ್ಕೋ 16 ಜನಕ್ಕೋ 18 ಜನಕ್ಕೋ 21 ಜನಕ್ಕೋ ಇಬ್ರು ಸೇರಿ ಮದುವೆಗೆ ಮುಂಚೆ ಸಿಕ್ಕಾಪಟ್ಟೆ ಖರ್ಚು ಮಾಡ್ತಾರೆ. ರಿಸೆಪ್ಷನ್ಗೂ ಅದಕ್ಕೂ ಇದಕ್ಕೂ ಎಲ್ಲ ಹೋಗಿ ಎಲ್ಲಾದ್ರೂ ಒಂದು ಎಲೆಕ್ಟ್ರಿಸಿ ಸೆಂಟರು ಇಲ್ಲ ಒಂದು ಡೆಫ್ ಅಂಡ್ ಡಮ್ ಸ್ಕೂಲು ಏನೋ ಒಂದು ಈ ತರ ಏನ್ ಹೇಳ್ತಾರೆ ಸೀನಿಯರ್ ಸಿಟಿಸನ್ಸ್ ಇರ್ತಾರಲ್ಲ, ಬೇರೆ ಅಂಡರ್ ಪ್ರಿವಿಲೇಜ್ ಇದ್ದಾರೆ, ಓವರ್ ನೀಡಿ, ಅಲ್ಲಿ ಹೋಗಿ ಇಬ್ರು ಸೇರಿ ದಾನ ಮಾಡ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಬರ್ಲಿ. ಆ ದಾನವೇ ಇವ್ರನ್ನ ಅವರು ಮ್ಯಾರೇಜ್ ಲೈಫ್ನ ಖಂಡಿತ ಚೆನ್ನಾಗಿ ಆಶೀರ್ವಾದ ಮಾಡ್ತಾರೆ. ಅದು ಕೊಡುವಾಗ ಅವರು ಇವ್ರನ್ನ ನೋಡಿ ಸ್ಮೈಲ್ ಮಾಡ್ತಾರೆ ನೋಡು, ದಟ್ ಈಸ್ ದ ರಿಯಲ್ ಬ್ಲೆಸ್ಸಿಂಗ್ಸ್ ದೇ ಗೆಟ್. ಅಲ್ಲಿ 10 ಜನ ಬಂದು ಊಟ ಮಾಡ್ಬಿಟ್ಟು ಮದ್ವೆಗೆ ಬರ್ತಾರೆ. ಎಷ್ಟೋ ಜನ ಯಾರಾದ್ರೂ ಒಂದೊಂದು ಕಾಮೆಂಟ್ ಮಾಡ್ಬಿಟ್ಟು ಹೋಗ್ತಾರೆ ಅಲ್ವಾ? ದಿಸ್ ಇಸ್ ಜನರಲ್ ಇಟ್ ಇಸ್. ಅದರ ಬದಲು ಈ ತರ ಹೋಗಿ ಮಾಡಿದ್ರೆ ಆ ಸ್ಮೈಲ್, ಆ ಒಂದು ಸಂತೋಷ ಅವ್ರ ಮುಖದಲ್ಲಿ ಇರ್ತದಲ್ಲ, ದಟ್ ಈಸ್ ದ ಗ್ರೇಟೆಸ್ಟ್ ಬ್ಲೆಸ್ಸಿಂಗ್ ದೇ ಗೆಟ್. ದಟ್ ವಿಲ್ ಪ್ರೊಟೆಕ್ಟ್ ದಮ್ ಥ್ರೂಔಟ್ ದೇರ್ ಮ್ಯಾರಿಡ್ ಲೈಫ್. ಧನ್ಯವಾದಗಳು. ಮಾತಾಡಿ ಅಕ್ಕ. ಮಮತಾ ಅಂತ ಇದೆ, ಮಾತಾಡಿ ಅಕ್ಕ. ಹಲೋ, ನಮಸ್ಕಾರ ಅಮ್ಮ. ಅದೇ ನಾ ಗೋಪೂಜೆ ಮಾಡಕ್ ಹೇಳಿದ್ರಲ್ಲ, ಅದು ಹೇಗ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಅಮ್ಮ ಗೋಶಾಲಾಗ ಹೋಗಿ ಒಂದ್ ದಿವ್ಸ ಅಲ್ಲಿ ಮುಂಚೆ ಹೋದ್ರೆ ಅವ್ರಿಗೆ ಹೇಳಿದ್ರೆ ಅವ್ರು ಅದಕ್ಕೆ ಪದ್ಧತಿ ಅವಕಾಶ ಮಾಡ್ಕೊಡ್ತಾರೆ. ನೀವು ಹೋಗ್ಬಿಟ್ಟು ಅದನ್ನ ಮಾಡಿ. ನೀವು ಇಲ್ಲ ಅಂದ್ರೆ ನಾವು ತಿರುವಣ್ಣಾಮಲೆಗೆ ಹೋಗ್ತಾ ಇರ್ತೀವಿ ಅವಾಗ, ಅಲ್ಲಿ ಬೇಕಾದ್ರೆ ಗೋಪೂಜೆ ಅವರು ಸ್ವಾಮಿ ಮಾಡ್ತಾರೆ, ಅವ್ರ ಕಣ್ಣಲ್ಲಿ ಮಾಡಿಸ್ಕೊಡ್ತೀವಿ. ಓಕೆ ಅಣ್ಣ. ಆಮೇಲೆ ಈಗ ಈ ತಿಂಗಳು 25th ಹೋಗ್ತಾ ಇದೀವಿ ತಿರುವಣ್ಣಾಮಲೆಗೆ. ಓಕೆ ಅಣ್ಣ. ಆದ್ರೆ ನಾವು ಬರಕ್ ಆಗೋದಿಲ್ಲ ಅಣ್ಣ, ಸ್ವಲ್ಪ ಕೆಲ್ಸ ಇದೆ, ಆಫೀಸ್ ವರ್ಕ್. ನೋಡಿ, ನೀವು ಪದ್ಧತಿ ಹೇಳಿದೀವಿ,
ಫಾಲೋ ಓಕೆ ಮಾಡೋದು ಅಣ್ಣ, ನಿಮ್ ಚಾಯ್ಸ್. ಆಯ್ತು ಅಣ್ಣ. ಅಣ್ಣ ಬಿಫೋರ್ ಮ್ಯಾರೇಜ್ ಏನಾದ್ರು ವ್ರತ ಮಾಡ್ಬೇಕಾ ಅಣ್ಣ? ಅಂದ್ರೆ ಯಾವ್ದಾದ್ರು ಸಜೆಸ್ಟ್ ಮಾಡ್ತೀನಿ. ಇವಾಗ ಸಜೆಸ್ಟ್ ಮಾಡಿದೀವಲ್ಲಮ್ಮ, ಅದನ್ನ ಮಾಡಿಮ್ಮ. ದಟ್ ಈಸ್ ದ ಗ್ರೇಟೆಸ್ಟ್ ಥಿಂಗ್ ಯು ವಿಲ್ ಬಿ ಡೂಯಿಂಗ್. ಓಕೆ ಅಣ್ಣ, ಆಯ್ತು, ಫಾಲೋ ಮಾಡ್ತೀನಿ. ಅನ್ನೆಸೆಸರಿಯಾಗಿ ಬೇರೆ ತರ ಐನೋರ್ಗೆ ದುಡ್ಡು ಕೊಟ್ಟು ಹೋಮ ಮಾಡಿ ಹ್ಮ್. ಅದ್ ಮಾಡಿ ಇದ್ ಮಾಡಿ ಯಾರು ಸರಿ ಮಾಡಲ್ಲ. ರಿಸೆಪ್ಷನ್ ಓಕೆ. ಯು ಸ್ಪೆಂಡ್ ಮನಿ, ಲಾಟ್ ಆಫ್ ಮನಿ. ಪೀಪಲ್ ವಿಲ್ ಕಮ್ ದೇರ್, ದೇ ಥ್ರೋ ದ ಫುಡ್. ಎಷ್ಟು ಫುಡ್ ವೇಸ್ಟ್ ಆಗ್ತದೆ ಗೊತ್ತಾ ಹೌದು. ರಿಸೆಪ್ಷನ್ ಅಲ್ಲಿ, ಮದುವೆನಲ್ಲಿ ವೇಸ್ಟ್ ಆಗ್ತದೆ. ಅಂಡ್ ಪೀಪಲ್ ಕಾಮೆಂಟ್ ಅಂಡ್ ಗೋ, ಏನಾದ್ರು ಒಂದು ಹೇಳ್ಬಿಟ್ಟು ಹೋಗ್ತಾರೆ. ಸೊ ಇದೆಲ್ಲ ಬೇಡ. ವಿ ಹವ್ ಟೋಲ್ಡ್ ಅನ್ ಆಲ್ಟರ್ನೇಟಿವ್, ಟ್ರೈ ಟು ಫಾಲೋ ದಟ್. ಓಕೆ ಗುರು ಅಣ್ಣ, ಅಮರ ಅವ್ರು ಹೇಳಿದ್ದಾರೆ, ದಾನ ಅನ್ನೋದು ಅಷ್ಟು ಶ್ರೇಷ್ಠ ಅದು. ಓಕೆ, ಫಾಲೋ ಮಾಡ್ತೀನಿ. ಡೈಲಿ ಅಮರವನ್ನ ಪ್ರೇ ಮಾಡ್ತಾ ಇದ್ದೀನಿ, ಮದುವೆಗೆ ವಿಸಿಟ್ ಮಾಡ್ಬೇಕು ಫಿಸಿಕಲಿ ಅಂತ. ಹೋಪ್ಫುಲಿ ಐ ವಿಲ್ ಗೆಟ್ ಓ ಬ್ಲೆಸ್ಡ್. ನೋಡಿ ಮಾ, ಇಟ್ಸ್ ಅಪ್ ಟು ಯು ಅಂಡ್ ಹಿಮ್. ಓಕೆ, ಥ್ಯಾಂಕ್ ಯು. ನಮಸ್ಕಾರ. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದ್ದಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ, ಪಾಪ ಮಾಡದೇ ಇರುವುದು ಸಾಧ್ಯವೇ? ಏನೇ ಮಾಡಬೇಕಾದರೂ ಹೆದರಿಕೆ ಆಗುತ್ತದೆ. ನಾವು ದಿನನಿತ್ಯ ಮಾಡುವ ಕೆಲಸವು ಪಾಪವೋ ಅಥವಾ ಪುಣ್ಯದ ಕೆಲಸವೋ ಎಂದು ಹೇಗೆ ತಿಳಿಯುವುದು ಅಂತ ಕೇಳ್ತಿದ್ದಾರೆ. ಅದಕ್ಕೆ ಸೊಲ್ಯೂಷನ್ ಕೊಟ್ಟಿದ್ವಲ್ಲಪ್ಪ. ಏನೇ ಮಾಡಿದ್ರೇನೆ ನೀವು ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಹೇಳ್ಬಿಟ್ಟು ಮಾಡಿ. ನಾನು ಮಾಡೋದಲ್ಲ, ನಂದು ಯಾವುದೂ ಇಲ್ಲ, ಈ 3 ಫಾಲೋ ಮಾಡಿ ದಯವಿಟ್ಟು. ಶ್ರೀ ಕೃಷ್ಣ ವಿಲ್ ಪ್ರೊಟೆಕ್ಟ್ ಯು 24/7 throughout your life. This is guaranteed. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ತಮಗಾದ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ಕೊಂಡಿದ್ದಾರೆ ಅಣ್ಣ. ನಮಸ್ತೆ ಸತೀಶ್ ಅಣ್ಣ, ಲಕ್ಷ್ಮೀ ಮಾತೆಯ ವಾಹನ ಗೂಬೆ ಅಣ್ಣ. ನೈಟ್ ಟೈಮ್ ಅವರು ಮನೆಗೆ ಹೋಗುವಾಗ 10 ಸೆಕೆಂಡ್ಗಳ ಕಾಲ ಅವರ ತಲೆಯ ಮೇಲೆ ಹಾರಾಡಿ ಲೆಫ್ಟ್ ಸೈಡ್ ಹೋಗಿದೆ ಅಂತಣ. ಇದರ ಅರ್ಥ ಏನು ಅಂತ ಕೇಳ್ತಿದಾರಣ. ಬ್ಲೆಸ್ಸಿಂಗ್ಸ್ ಆಫ್ ತಾಯಿ ಮಹಾಲಕ್ಷ್ಮಿ. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಪ್ರಶ್ನೆ ಕೇಳ್ತಿದಾರಣ. ನಮಸ್ತೆ ಸತೀಶ್ ಅಣ್ಣ, ಅನ್ನದಾನ ಹಾಗೂ ಭಿಕ್ಷೆ ಇದರ ವ್ಯತ್ಯಾಸ ಏನು ಅಂತ ಕೇಳ್ತಿದಾರಣ. ಅಲ್ಲ, ಭಿಕ್ಷೆ ಬಂದು ಆ ಕಾಲದಲ್ಲಿ ಬ್ರಾಹ್ಮಿನ್ಸು, ಈ ಸನ್ಯಾಸಿಸು, ಮಾಂಕ್ಸು, ಅದೊಂದು ರೀತಿ ಇತ್ತು. ಅವ್ರು ಬಂದ್ಬಿಟ್ಟು ಮನೆ ಮನೆಗೆ ಹೋಗಿ ಭಿಕ್ಷೆ ತಗೊಂಡು ಅದನ್ನ ತಗೊಂಡ್ ಬಂದು ಕುಕ್ ಮಾಡಿ ಅದನ್ನ ಈಟ್ ಮಾಡ್ತಾ ಇದ್ರು. ದಟ್ ವಾಸ್ ಡಿಸಿಪ್ಲಿನ್ ದೇ ಯೂಸ್ ಟು ಫಾಲೋ. ಅನ್ನದಾನ ಬಂದು ನೀವು ಹೋಗ್ಬಿಟ್ಟು ನೀವು ಅದನ್ನ ದಾನ ಮಾಡೋದು, ಪೂರ್ ಫೀಡಿಂಗ್ ಮಾಡೋದು. ದಟ್ ಈಸ್ ನೋನ್ ಎಸ್ ಅನ್ನದಾನ. ಇಲ್ಲ ಕೆಲವು ಕಡೆ ಹೋಗ್ಬಿಟ್ಟು ಆಶ್ರಮ, ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ನೀವು ವಾಲಂಟರಿ ಆಗಿ ನೀವು ದಾನ ಮಾಡೋದು. ದಟ್ ಈಸ್ ನೋನ್ ಎಸ್ ಅನ್ನದಾನ. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರಣ. ನಮಸ್ತೆ ಸತೀಶ್ ಅಣ್ಣ, recently in Tamil Nadu, Chennai, 1,000 of cows were found dead. Has Guru Amara said anything about it? And is it the warning before deadly virus or anything? ಅಂತ ಕೇಳ್ತಿದಾರಣ. Definitely there will be some negative action will come through for it. ಯಾರು ಮಾಡಿದಾರೋ ಏನೋ ಯಾರಿಗೂ ಗೊತ್ತಿಲ್ಲ. ಗುರು ಅಮರ ಅವರು ಅದ್ರ ಬಗ್ಗೆ ಏನು ಕಾಮೆಂಟ್ ಮಾಡಿಲ್ಲ. ಧನ್ಯವಾದಗಳು ಅಣ್ಣ. ಗೋಹತ್ಯೆ ತುಂಬಾ 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 ತಪ್ಪು. ಗೋಹತ್ಯೆ, ಶ್ರೀದೋಷ, ಸರ್ಪದ ದೋಷ, ಈ 3 ಜೀವನದಲ್ಲಿ ಒಂದು ಮನುಷ್ಯ ಮಾಡಲೇಬಾರ್ದು. ಅದನ್ನ ಆಚೆ ಬರೋದು ಅಷ್ಟು ಈಸಿ ಇಲ್ಲ. ಅದು ಜನ್ಮ ಜನ್ಮಾಂತರ ಅದು ಹಿಂದೆ ನಿಮ್ಮನ್ನ ಫಾಲೋ ಮಾಡ್ತಾ ಇರ್ತದೆ, ನೀವು ಸಫರ್ ಮಾಡ್ತಾ ಇರ್ತೀರ. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಕ್ಕ ಪ್ರಶ್ನೆ ಕೇಳ್ತಿದಾರಣ. ನಮಸ್ತೆ ಸತೀಶ್ ಅಣ್ಣ, ಗಾಯತ್ರಿ ಮಂಡಲ 48 days ವ್ರತ ಅಣ್ಣ, ಅದನ್ನ ಈ ಮಂತ್ ಇಂದ ಶುರು ಮಾಡ್ಬೋದಾ ಅಣ್ಣ ಅಂತ ಕೇಳ್ತಿದಾರಣ. ಅಲ್ಲ, ಅದಕ್ಕೆ ಯಾವ ತರ
ಸಿಚುವೇಶನ್ ಬೇಕಂತ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ ಪ್ರವೀಣ್. ಹ್ಮ್ ಅವ್ರನ್ನ ದಯವಿಟ್ಟು ವೆಬ್ಸೈಟ್ಗೆ ಹೋಗ್ಬಿಟ್ಟು ಅದನ್ನ ನೋಡ್ಕೊಂಡು ಅದನ್ನ ಪ್ರಕಾರ ಮಾಡ್ಲಿ. ಹ್ಮ್ Let them go through it and understand when, how and where it should be done. What is the situation to be prevailed. ಅಷ್ಟು ಕ್ಲೀನ್ ಆಗಿ ಹೇಳಿದ್ದೀವಿ. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಕೇಳ್ತಿದ್ರಣ್ಣ, ವಿಚ್ ಆಯಿಲ್ ಇಸ್ ಬೆಟರ್ ಟು ಯೂಸ್ ಫಾರ್ ಅಭ್ಯಂಗ ಸ್ನಾನಂ ಅಂತ ಕೇಳ್ತಾರೆ. ಯೂಶುವಲ್ ಆಗಿ ಮನೆಯಲ್ಲಿ ಫೆಸ್ಟಿವಲ್ ಟೈಮ್ನಲ್ಲಿ ಏನ್ ಯೂಸ್ ಮಾಡ್ತಾರಪ್ಪ ಆಯಿಲ್, ಅದನ್ನೇ ಯೂಸ್ ಮಾಡ್ಬೇಕು. ಎಳ್ಳೆಣ್ಣೆ ಅಲ್ವಾ ಯೂಸ್ ಮಾಡೋದು? ಹಾ ಅಣ್ಣ, ಕೊಕೊನಟ್ ಆಯಿಲ್ ಅದನ್ನೇ ಯೂಸ್ ಮಾಡ್ಲಿ. ಯೂಸ್ ಮಾಡ್ತಾರೆ. ಅಷ್ಟೇ. ಅವ್ರಿಗೆ ಯಾವ್ದು ಅವ್ರ ಮನೆಯಲ್ಲಿ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ರು ಅದನ್ನೇ ಯೂಸ್ ಮಾಡ್ಲಿ ಅವರು. ಸರಿ ಅಣ್ಣ. ಅಣ್ಣ ಒಬ್ರು ಅಣ್ಣ ಕೇಳ್ತಿದಾರಣ್ಣ, ಸ್ತ್ರೀ ದೋಷ ಅಂದ್ರೆ ಏನು, ಯಾವ ರೀತಿ ಬರುತ್ತೆ ಅಂತ ಕೇಳ್ತಿದಾರಣ್ಣ. ಈ ದೋಷ ಬಂದು ಇಟ್ ವೇರೀಸ್ ಅಪ್ಪ. ಯು ಗೋ ಅಂಡ್ ಮೊಲೆಸ್ಟ್ ಎ ಲೇಡಿ ಆರ್ ಯು ರೇಪರ್ ಆರ್ ಅದು ದಟ್ ಈಸ್ ನಾಟ್ ಓನ್ಲಿ ಸ್ತ್ರೀ ದೋಷ. ನಿಮ್ ಮನೆಯಲ್ಲಿ ನಿಮ್ ತಾಯಿ, ನಿಮ್ ಸಿಸ್ಟರು, ನಿಮ್ ಫ್ರೆಂಡ್ಸು, ಅವ್ರನ್ನ ಯಾರನ್ನಾದ್ರೂ ನೀವು ಮನ್ಸು ನೀವು ನೋವು ಮಾಡಿದ್ರೆ ಅದು ಸ್ತ್ರೀ ದೋಷನೂ ಆಗ್ತದೆ. ಅದು ಅರ್ಥ ಮಾಡ್ಕೊಳ್ಳಿ. ಸ್ತ್ರೀ ಇನ್ ಜನರಲ್, ಯಾವ ಸ್ತ್ರೀನ ಅದು ಅವ್ರನ್ನ ನೀವು ಹಾನಿ ಮಾಡಿದ್ರೆ ದೆನ್ ಯು ಗೆಟ್ ದ ಸ್ತ್ರೀ ದೋಷ. ಅದಕ್ಕೆ ತಾಯಿ ಏನೇ ಕೋಪ ಮಾಡ್ಕೊಳ್ಳಿ, ತಾಯಿ ಏನೇ ಬೈಲಿ, ನೀವು ರಿಟಾರ್ಟ್ ಮಾಡಿ ಅವ್ರನ್ನ ಬೈಯೋದು, ಯಾವ ತರಹದ ಅವ್ರಿಗೆ ಮನ್ಸು ನೋವು ಮಾಡೋದು ಮಾಡಿದ್ರೆ ಖಂಡಿತ ಸ್ತ್ರೀ ದೋಷ ಬರ್ತದೆ. ಈ ಕಾಲದಲ್ಲೆಲ್ಲ ಏನಾಗಿದೆ, ತಾಯಿ ತಂದೆನ ಮದುವೆ ಆಗಿದೆ ಆಚೆ ಕಳ್ಸ್ಬಿಡ್ತಾರೆ. ಅದು ಖಂಡಿತ ಸ್ತ್ರೀ ದೋಷ ಬಂದೇ ಬರ್ತದೆ ಅವ್ರಿಗೆ. ಅವರು ಸುಮ್ಮನೆ ಹೋಗಲ್ಲ. ಆ ತಾಯಿ ಮನ್ಸು ಎಷ್ಟು ನೋವ್ತದೆ ಗೊತ್ತಾ. ಅವ್ರನ್ನ ಸೀನಿಯರ್ ಸಿಟಿಸನ್ ಮನೆಯಲ್ಲಿ ಹಾಕೋದು, ವೃದ್ಧಾಶ್ರಮನಲ್ಲಿ ಹಾಕೋದು, ಬೇರೆ ಏನಾದ್ರೂ ಆಚೆ ಬಿಟ್ಟು ಕಳ್ಸ್ಬಿಡೋದು, ಇದೆಲ್ಲ ತಪ್ಪು. ಇದೆಲ್ಲ ಮಾಡೋದು. ಸೊ ಸ್ತ್ರೀದೋಷ ಬಂದ್ಬಿಟ್ಟು ಇಟ್ ಕಮ್ಸ್ ಇನ್ ವೇರಿಯಸ್ ಫಾರ್ಮ್ಸ್. ಸೊ ಹುಷಾರಾಗಿರಿ ಹೆಂಗಸರ ತರ. ಆದಷ್ಟು ಅವಾಯ್ಡ್ ಮಾಡಿ ಕನ್ಫ್ರಂಟ್ರೇಷನ್ ಅವ್ರ ಹತ್ರ. ತಾಯಿ ಏನೇ ಹೇಳಿದ್ರು ಸ್ಮೈಲ್ ಮಾಡ್ಕೊಂಡು ಕೃಷ್ಣಾರ್ಪಣಸ್ತು ಮನಸ್ಸಿನಲ್ಲಿ ರಾಮ ರಾಮ ಅಂತ ಹೇಳ್ಕೊಂಡು ಓಂ ನಮ ಶಿವ ಹೇಳ್ಕೊಂಡು ಹೋಗ್ತಾ ಇರಿ ಅಷ್ಟೇ. ಅದಕ್ಕೆ ಎಕ್ಸ್ಪ್ಲೈನ್ ಮಾಡ್ಬೋದು, 1 hour ಮಾಡ್ಬೋದು. ಝೂಮ್ ಮೀಟಿಂಗು ಸ್ವಲ್ಪ ಹೇಳಿದ್ದೀನಿ. ಬೇರೆ ಟೈಮ್ನಲ್ಲಿ ಬಂದ್ರೆ ಮನೋವತಿನಲ್ಲಿ ಇದಕ್ಕೆ ಕ್ಲೀನ್ ಆಗಿ ಹೇಳ್ಬೋದು. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಅದಕ್ಕೆ ವೇದದಲ್ಲಿ ಹೇಳಿರೋದು ಮಾತಾ ಪಿತಾ ಗುರುದೇವ್ ಅಂತ. ಎಲ್ಲಗಿಂತ ಶ್ರೇಷ್ಠ ಬಂದು ಮಾತಾ. ಎಲ್ಲ ಲ್ಯಾಂಗ್ವೇಜಸ್ ನೋಡಿ ಮಾ ಅನ್ನೋದೇ ಬರೋದು. ತಾಯಿ ಮನಸ್ಸು ಯಾವತ್ತೂ ನೋಯಿಸ್ಬಾರ್ದು. ತಾಯಿನ ಎಷ್ಟು ಸೇವೆ ಮಾಡ್ತಾರೋ ಅಷ್ಟು ಒಳ್ಳೇದು ಅವ್ರಿಗೆ. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಅಣ್ಣ ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳ್ತಿದಾರೆ. ನಮಸ್ತೆ ಸತೀಶ್ ಅಣ್ಣ, ನೀವು ಆದಿರಂಗ, ಮಧ್ಯರಂಗ, ಅಂತ್ಯರಂಗಕ್ಕೆ ಹೋಗುವುದು ಹೇಗೆ ತಿಳಿಸಿ ಅಣ್ಣ. ನೀವು ಯಾವತ್ತಾದರೂ ಹೋಗುವುದಿದ್ದರೆ ದಯವಿಟ್ಟು ತಿಳಿಸಿ ಅಂತ ಕೇಳ್ತಿದಾರೆ. ಧನುರ್ಮಾಸದಲ್ಲಿ ಶ್ರೀರಂಗಪಟ್ಟಣದಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನ ಬಂದ್ಬಿಟ್ಟು ದೇ ವಿಲ್ ಓಪನ್ ಅರೌಂಡ್ 5 o'clock. ಆ ಸಮಯದಲ್ಲಿ ಈ 3 ರಂಗ ದೇವಸ್ಥಾನಗಳು ಹೋಗಕ್ಕೆ ಅನುಕೂಲ ಆಗ್ತದೆ.
ಬಾಕಿ ಮಂತ್ಸ್ ನಲ್ಲಿ it is not possible because the temple opens at 7:30. You will be losing nearly 3 to 4 hours because it has to be done before sunrise and before sunset. This ಮೂರು ರಂಗ ದೇವಸ್ಥಾನ ದರ್ಶನಗಳು. ಅದಕ್ಕೆ ಧನುರ್ಮಾಸದಲ್ಲಿ ನಾವು ಹೋಗ್ತಾ ಇದ್ದೀವಿ. ಎವ್ರಿ ಇಯರ್ ವಿ ಗೋ. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಪ್ರಶ್ನೆ ಕೇಳ್ತಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ. ಇನ್ ಸ್ಪಿರಿಚುವಲ್ ಪಾತ್ ಫಾಲೋಯಿಂಗ್ ವೆಜಿಟೇರಿಯನ್ is it compulsory? They have gone through the website and read the experience of having the desserts and the fish fry and please guide about this ಅಂತ ಕೇಳ್ತಾರಣ್ಣ. ನೋಡಿ, ಮೈ ಎಕ್ಸ್ಪೀರಿಯನ್ಸ್ ಇಸ್ ನಾಟ್ ಗುಡ್ ಫಾರ್ ಯು. ಅದನ್ನ ಅರ್ಥ ಮಾಡ್ಕೊಳ್ಳಿ ಅವರು. ದಟ್ ವಾಸ್ ಎ ರೇರ್ ಇನ್ಸಿಡೆಂಟ್ ವಿಚ್ ಹ್ಯಾಪೆಂಡ್. ಅದನ್ನ ಇವರು ಬೇರೆ ತರ ಅರ್ಥ ಮಾಡ್ಕೊಳ್ತಾರೆ. ಅರ್ಥ ಆಯ್ತಾ? ಸಿ ದಟ್ ಶೋಸ್ ದ ಗ್ರೇಟ್ನೆಸ್ ಆಫ್ ಮೈ ಗುರು ಅಮರ. ಇಟ್ಸ್ ರಿಯಲ್ ಸ್ಪಿರಿಚುವಲ್ ಒಂದು ದ ಲೆವೆಲ್ ಹಿ ವಾಸ್. ಅರ್ಥ ಆಯ್ತಾ? ನೋ ಒನ್ ಕ್ಯಾನ್ ರೀಡ್ ಯುವರ್ ಮೈಂಡ್ ಅಂಡ್ ಸೇ ದಿಸ್ ಅಲ್ವಾ? Can you read anyone's mind? It's not possible. You are such a person who could read me what was going in me. And he was so compassionate that he fulfilled my wish. ಅದನ್ನ ಇವು ತಪ್ಪರ್ಥ ಮಾಡ್ಕೋಬಾರ್ದು ಇವರು. ಬಟ್ ಜನರಲಿ ಈಟಿಂಗ್ ನಾನ್ ವೆಜ್ is not advisable. Being a vegetarian is mandatory for the spiritual sadhana and the spiritual sadhaka. Because what happens if you eat non-veg, it will be there in your blood for 5 years, the effect of it. And secondly, your tamasic guna will be aggravated, by which it will be a hurdle and obstacle for your spiritual sadhana. ಅದಕ್ಕೋಸ್ಕರನೇ ಹೇಳ್ತಾ ಇರೋದು ನಾನ್-ವೆಜ್ ನ ಡಿಸಿಸ್ಟ್ ಮಾಡಬೇಕು ಅಂತ. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಒಂದು ಫಾಲೋ ಅಪ್ ಕ್ವಶನ್ ಕೇಳ್ತಿದಾರಣ್ಣ ಅಬೌಟ್ ಸ್ತ್ರೀ ದೋಷ ಅಣ್ಣ. ನಮಸ್ತೆ ಸತೀಶ್ ಅಣ್ಣ. ಇವನ್ ಐ ಇಗ್ನೋರ್ ಎ ಗರ್ಲ್ಸ್ will I get the ಸ್ತ್ರೀ ದೋಷ? In my class I ignored girls and focused on my career and they hate me because of this. For this also I will get the ಸ್ತ್ರೀ ದೋಷ ಅಂತ ಕೇಳ್ತಾರಣ್ಣ. ಅಲ್ಲ, why do you want to ignore them? You just be casual with them. ನಿಮ್ಮ ಸೆನ್ಸಸ್ ಕಂಟ್ರೋಲ್ ಮಾಡ್ಕೊಳ್ಳಿ. When you see a ಸ್ತ್ರೀ, you try to personify as your divine mother. Then this problem will not come. You see the ಸ್ತ್ರೀ in a different angle. That is why you get the ನೀನು ಭಯ ಬೀಳ್ತೀಯ, ನಾನು ಹಿಂಗ್ ನೋಡಿದ್ರೆ ನಂದು ಕಾಮ ಎಫೆಕ್ಟ್ ಆಗ್ತಿದೆ, ನಾನು ಅವ್ರ ಹತ್ರನ ಹೋಗ್ಬಾರ್ದು ಅಂತ ಮಾಡಿದ್ರೆ ಅವರು ಅದನ್ನ ಬೇಜಾರು ಮಾಡ್ಕೊಳ್ತಾರೆ. ಖಂಡಿತ ಇಟ್ ವಿಲ್ ಎಫೆಕ್ಟ್ ಯು. So you be casual with them, you be friendly with them, you move with them as your own sister or your mother. ಆ ಥರ ಕನ್ವರ್ಟ್ ಮಾಡ್ಕೊಳ್ಳಿ ನಿಮ್ಮನ್ನ. Don't see them as a different form. That is where you get these doshas. ಅವಾಯ್ಡ್ ಮಾಡೋದು ಉತ್ತಮ ಅಲ್ಲ. ಧನ್ಯವಾದಗಳು ಅಣ್ಣ. ಇವಾಗ ಇರೋ ಪರ್ಟಿಕ್ಯುಲರ್ ಸೋಷಿಯಲ್ ಇದ್ನಲ್ಲಿ ನಾವು ಬಸ್ನಲ್ಲಿ ಟ್ರಾವೆಲ್ ಮಾಡ್ತೀವಿ, ಟ್ರೈನ್ ನಲ್ಲಿ, ಮೆಟ್ರೋನಲ್ಲೆಲ್ಲ ವಿ ಕಮ್ ಅಕ್ರಾಸ್ ಸೋ ಮೆನಿ ಲೇಡೀಸ್. ನಾವು ಪಾರ್ಟಿಗೆ ನಾವು ಓದ್ತೀವಿ, ನಿಂತ್ಕೊಂತೀವಿ, ಇಲ್ಲ ಕೂತ್ಕೊಳ್ತೀವಿ, ನಾವು ಪಾರ್ಟಿಗೆ ಬರ್ತೀವಿ ಅಷ್ಟೇ. ನಾವು ತುಂಬಾ ಗಮನ ಕೊಡಬಾರ್ದು. ಮನಸ್ಸಿನಲ್ಲಿ ಆ ಒಂದು ಪರಿವರ್ತನೆ ಮಾಡ್ಕೋಬೇಕು. ವೆನ್ ಯು ಸಿ ಎ ಸ್ತ್ರೀ, ಯು ಪರ್ಸೋನಿಫೈ ಆಸ್ ಅ ಡಿವೈನ್ ಮದರ್. ಅವಾಗ ಈ ಒಂದು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಲ್ಲ. ಗುರು ಅಮರ ಅವ್ರು ಹೇಳಿದ್ದಾರೆ, ಯಾವ ಒಂದು ಮನುಷ್ಯ 48 ದಿವಸ ಅವನ್ ನೋಡೋ ಸ್ತ್ರೀಗಳನ್ನೆಲ್ಲ ದೇವಿ ಮಾತೆ ಆದಿಶಕ್ತಿ ಅಂತ ಸ್ವರೂಪವನ್ನು ಅವನು
ನೋಡ್ತಾನೋ 48 day the divine mother will be in front of him. ಸಾಕ್ಷಾತ್ಕಾರ ಆಗ್ತದೆ ಅವನಿಗೆ. ತುಂಬಾ ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ದಯವಿಟ್ಟು ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಅಣ್ಣ ವಿಲ್ ವೇಟ್ ಫಾರ್ 2 minutes ಅಣ್ಣ. ಇಲ್ಲ, ವಿಲ್ ಕ್ಲೋಸ್ 8:25 ಆಯ್ತಲ್ಲ, ಏನಕ್ಕೆ? ಸರಿ ಅಣ್ಣ. ಹಾ ಅಣ್ಣ. ಎಲ್ಲರಿಗೂ ಶ್ರೀಕೃಷ್ಣ ಅರ್ಪಣ ಮಸ್ತು. ನಾಳೆ ಶಿವರಾತ್ರಿ ಒಂದು ಪೋಸ್ಟ್ ನಲ್ಲಿ ಹಾಕಿದೀವಿ, ಅದನ್ನ ಪ್ರಕಾರ ಫಾಲೋ ಮಾಡಿ ದಯವಿಟ್ಟು. ಜಾಗರಣೆ ಯಾರು ಇರಕ್ ಹೋಗ್ಬೇಡಿ. ಮಲ್ಕೊಳ್ಳೋಕ್ ಮುಂಚೆ 9:30 10 ಗಂಟೆಗೆ ಮಲ್ಕೊಳ್ಳಿ, ಆಸ್ ಅರ್ಲಿ ಆಸ್ ಪಾಸಿಬಲ್. ಮಲ್ಕೊಳ್ಳುವಾಗ ಗುರು ಅಮರವನ್ನ ಸ್ಮರಣೆ ಮಾಡ್ಕೊಳ್ಳಿ, ಮನಸ ವಾಚಕಯ, ಟು ಟೇಕ್ ಯು ಟು ಮೌಂಟ್ ಕೈಲಾಸ್, ಟು ಹ್ಯಾವ್ ದ ದರ್ಶನ್ ಆಫ್ ಭಗವಾನ್ ಈಶ್ವರ, ತಾಯಿ ಪಾರ್ವತಿ, ಶ್ರೀ ಗಣೇಶ ಅಂಡ್ ಶ್ರೀ ಷಣ್ಮುಗ ಎಲ್ಲರೂ ಬರ್ತಾರೆ. ಅಂಡ್ ದ ಎಂಟೈರ್ ಬ್ರಹ್ಮಾಂಡ ವಿಲ್ ಬಿ ದೇರ್, ಆಲ್ ಗಾಡ್ಸ್ ಅಂಡ್ ಗಾಡೆಸಸ್ ವಿಲ್ ಬಿ ದೇರ್. ಸಪ್ತ ಋಷಿಗಳು ಇರ್ತಾರೆ, ಬೇರೆ ಋಷಿಗಳು ಇರ್ತಾರೆ, ಬೇರೆ ಅವಧೂತಸ್ ಇರ್ತಾರೆ, ಸ್ಪಿರಿಚುವಲ್ ಪರ್ಸನಾಲಿಟೀಸ್ ಇರ್ತಾರೆ, ಎಷ್ಟೋ ಜನ ಅಲ್ಲಿ ಬರ್ದಿರ್ತಾರೆ. ಇಟ್ ವಿಲ್ ಬಿ ಎ ಬ್ಯೂಟಿಫುಲ್ ಸ್ಪಿರಿಚುವಲ್ ಕಂಗ್ಲಾಮರೇಷನ್ ಅಲ್ಲಿ. ಇಟ್ ವಿಲ್ ಬಿ ಎ ಬ್ಯೂಟಿಫುಲ್ ಸೈಟ್. ಒನ್ಸ್ ಇನ್ ಎ ಲೈಫ್ ಟೈಮ್ ಯು ಗೆಟ್ ಇನ್ ಎ ಇಯರ್ ದಿಸ್ ಆಪರ್ಚುನಿಟಿ. ಸೊ ಎಲ್ಲರೂ ಮಲ್ಕೊಳ್ಳಿ, ಪ್ರಾರ್ಥನೆ ಮಾಡ್ಕೊಂಡು ಗುರು ಅಮರ ಅವ್ರನ್ನ think of that vision, what I have described now. It is beautiful, it is. Don't miss this opportunity. ಜಾಗರಣೆ ಇರೋದು ಅದೆಲ್ಲ ಬೇರೆಯವ್ರಿಗೆ. We have been graceful and gifted and lucky to be guided by the rishis. So ದಯವಿಟ್ಟು ಇದನ್ನ ಫಾಲೋ ಮಾಡಿ. ರಾಮ ರಾಮ ಅಂತ ಹೇಳಿ, ಓಂ ನಮ ಶಿವಾಯ ಹೇಳಿ. ಇದು ಎರಡನ್ನ ಪಂಚಾಕ್ಷರಿ ಮಂತ್ರ, ತಾರಕ ಮಂತ್ರನು 24 minutes ಚೇಂಜ್ ಮಾಡ್ಕೊಂಡು ಮನಸ್ಸಿನಲ್ಲಿ ಇಡೀ ಶಿವರಾತ್ರಿ ಮಹಾಶಿವರಾತ್ರಿ ದಿನ ಹೇಳ್ತಾ ಹೋಗಿ ಅಷ್ಟೇ. ಶ್ರೀಕೃಷ್ಣ ಅರ್ಪಣ ಮಸ್ತು. ಧನ್ಯವಾದಗಳು. ಶ್ರೀಕೃಷ್ಣ ಅರ್ಪಣ ಮಸ್ತು. ಶ್ರೀಕೃಷ್ಣ ಅರ್ಪಣ ಮಸ್ತು. ಅಮರ ಗುರುಭ್ಯೋ ನಮಃ. ಶ್ರೀಕೃಷ್ಣ ಅರ್ಪಣ ಮಸ್ತು. ಶ್ರೀಕೃಷ್ಣ ಅರ್ಪಣ ಮಸ್ತು. ಥ್ಯಾಂಕ್ ಯು ಅಣ್ಣ. ಶ್ರೀಕೃಷ್ಣ ಅರ್ಪಣ ಮಸ್ತು.